ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮುಂಜಾನೆ ಮುನ್ನೋಟ. ನಾನು ಅಶ್ವದವಿತ್, ನನ್ನ ಜೊತೆ ನನ್ನ ಕೊಲೀಗ್ ಶ್ರೀಲಕ್ಷ್ಮಿ ಅಭಿಜಿತ್ ಕೂಡ ಜಾಯ್ನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನೋಡಿ, KPSC ಕರ್ನಾಟಕ ಲೋಕಸೇವಾ ಆಯೋಗ ಇದರಿಂದ ಒಟ್ಟು 400 ವೆಟರ್ನರಿ ಆಫೀಸರ್ಸ್ ಹುದ್ದೆಯನ್ನ ನಿಮಗೆ ಕಾಲ್ ಮಾಡಲಾಗಿತ್ತು. ಅದರಲ್ಲಿ ಕೇಳಿ ಬಂದಂತ ಬಹುದೊಡ್ಡ ಆರೋಪ, ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ, ಮತ್ತೊಂದು ಅಲ್ಲಿ ಮಧ್ಯಸ್ಥಿಕೆ, 80 ಲಕ್ಷ ಒಬ್ಬ ಅಭ್ಯರ್ಥಿಗೆ ಲಂಚವನ್ನ ಕೇಳ್ತಿದ್ದಾರೆ. ಆಮೇಲೆ ಇದೆಲ್ಲವೂ ಕೂಡ ಮುಂಚೆನೇ, ಎಕ್ಸಾಮ್ಗಿಂತ ಮುಂಚೆನೇ ಅವರಿಗೆ ಮಾಹಿತಿಯನ್ನು ಕೊಡಲಾಗಿತ್ತು. ಪ್ರಭಾವಿ ವ್ಯಕ್ತಿಗಳ ಜೊತೆಗಿರುವಂಥ ಅಭ್ಯರ್ಥಿಗಳಿಗೆ OMR ಶೀಟ್ನಲ್ಲಿ ತಿದ್ದುಪಡಿ ಮಾಡಿ ಜಾಸ್ತಿ ಅಂಕವನ್ನು ನೀಡಲಾಗಿತ್ತು. ಹೀಗೆ ನಾನಾ ರೀತಿಯ ಆರೋಪಗಳು. ವಿಧಾನಸೌಧ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ದಾಖಲಾಗಿತ್ತು. ಈಗ ಇದೇ ವಿಚಾರವಾಗಿ ವಿದ್ಯಾರ್ಥಿಗಳ ಸಂಘಟನೆ ಪ್ರತಿದಿನ ಪ್ರತಿಭಟನೆ ಮಾಡ್ತಾ ಇದೆ. ಹತ್ತಾರು ಅಕ್ರಮ, ಸದಾ ಒಂದಿಲ್ಲೊಂದು ವಿವಾದ. ರಾಜ್ಯದ ಪ್ರತಿಷ್ಠೆಗೆ ಕಳಂಕವಾಯಿತು KPSC. ಆಡಳಿತ ಪಕ್ಷ ಯಾವುದೇ ಇರಲಿ, ಆದರೆ ಅಕ್ರಮಕ್ಕೆ ಮಾತ್ರ ಕಡಿವಾಣ ಇಲ್ಲ. ಅಕ್ರಮಗಳ ತನಿಖೆ ಇನ್ನೂ ಅಪೂರ್ಣ. ಮತ್ತೆ ಅಧಿಸೂಚನೆ. 319 ಗ್ರೂಪ್ A ಹಾಗೂ ಗ್ರೂಪ್ B ಹುದ್ದೆಗೆ ಪರೀಕ್ಷೆ. ಒಂದು ಕಡೆ ಅಭ್ಯರ್ಥಿಗಳು KPSC ಬೇಡವೇ ಬೇಡ, ನಮಗೆ ಬೇರೆ ಪ್ರಾಧಿಕಾರದಿಂದ ಪರೀಕ್ಷೆ ನಡೆಸಿ, KEA ಅಥವಾ UPSC ಮಾದರಿ ಪರೀಕ್ಷೆಗೆ ಆಗ್ರಹಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ಜೋರಾಯಿತು ಕ್ಲೀನ್ KPSC ಕೂಗು. KPSC ಅಂದ್ರೆ ಕರ್ನಾಟಕ ಲೋಕಸೇವಾ ಆಯೋಗ, ಇದು ನಮಗೆ ಬೇಕಾಗೇ ಇಲ್ಲ. ನಮಗೆ UPSC ಮಾದರಿಯಲ್ಲಿ ಅಥವಾ KEA ಮಾದರಿಯಲ್ಲಿ ನಮಗೆ ಎಕ್ಸಾಮ್ ನಡೆಸಿ ಅಂತ ಬೇಡಿಕೆ ಇಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಹಿಂಗೆ ಮುಂದುವರಿತಾ ಹೋಗುತ್ತೆ. ಯಾವುದೇ ಸರ್ಕಾರ ಇದ್ರೂ ಇದೇ ಕತೆ ಅಂತ. KPSC ವಿರುದ್ಧ ಕೇಳಿಬಂದಿರೋ ಅಕ್ರಮ ಆರೋಪಗಳು ಇನ್ನೂ ಕೂಡ ಮುಗ್ದಿಲ್ಲ. ಈಗಾಗಲೇ ಹಲವು ನೇಮಕಾತಿ ಪರೀಕ್ಷೆಗಳ ಕುರಿತಾಗಿ CID ತನಿಖೆಯನ್ನ ನಡೆಸ್ತಾ ಇದೆ. ಇದೆಲ್ಲದರ ನಡುವೆಯೇ ಮತ್ತೆ ಈ 319 ಹುದ್ದೆಗಳು, ಗ್ರೂಪ್ A ಹಾಗೂ ಗ್ರೂಪ್ B ಹುದ್ದೆಗಳ ಭರ್ತಿಗೆ ಹೊಸ ಅಧಿಸೂಚನೆಯನ್ನ ಸರ್ಕಾರ ಹೊರಡಿಸಿದೆ. ಇದಕ್ಕೂ ಕೂಡ KPSC ಮುಖಾಂತರನೇ ಪರೀಕ್ಷೆ ನಡೆಸ್ತೀವಿ ಅಂತ. ಈಗ ಇದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದ ಇವತ್ತಿನ ಕ್ಯಾಂಪೇನ್ನಲ್ಲಿ ವೀಕ್ಷಕರೇ, ಯುವಕರ ಈ ಬೇಡಿಕೆಗೆ ನಾವು ವೇದಿಕೆಯನ್ನು ಕೊಡ್ತಾ ಇದ್ದೀವಿ. ಈ ವಿವಾದದ ಕುರಿತಾಗಿ ವಿವರವಾದಂತಹ ಡೀಟೇಲ್ಸ್ ನೋಡೋಣ ಬನ್ನಿ. KPSC ವಿರುದ್ಧ ಇದೀಗ ಅಭ್ಯರ್ಥಿಗಳು ಮತ್ತೊಂದು ಕಡೆ ವಿದ್ಯಾರ್ಥಿ ಸಂಘಟನೆಗಳು ಈಗ ಮತ್ತೆ ಸಿಡಿದೆದ್ದಿದ್ದಾರೆ. ಮತ್ತೆ ಅಧಿಸೂಚನೆಯನ್ನು ಹೊರಡಿಸಿದೆ 319 ಪೋಸ್ಟ್ಗೆ, KS ಪೋಸ್ಟ್ಗೆ. ಹೀಗಾಗಿ ಯಾವುದೇ ಕಾರಣಕ್ಕೂ KPSC ಪರೀಕ್ಷೆ ನಡೆಸಬಾರ್ದು ಎಂಬುದು ಒತ್ತಾಯವಾಗಿದೆ. ಯಾಕಂದರೆ KS ಹಿಂದೆ KS ಪರೀಕ್ಷೆ ನಡೆಸಿತು, ಅಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ. PDO ಪರೀಕ್ಷೆಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪ. ಅದರ ನಡುವೆ ಪಶುವೈದ್ಯಕೀಯದಲ್ಲಿ ಹಣ ಕೊಟ್ಟವರಿಗೆ ಹುದ್ದೆ ಎಂಬುದು ಆರೋಪ. 319 ಗ್ರೂಪ್ A, B ಹುದ್ದೆಗಳ ಭರ್ತಿಗೆ ಅಧಿಸೂಚನೆ. KPSC ಪರೀಕ್ಷೆ ನಡೆಸದಂತೆ ಬಲವಾಯಿತು ಕೂಗು. ಹೌದು, KPSC ವಿರುದ್ಧ ನೇಮಕಾತಿ ಅಕ್ರಮದ ಆರೋಪಗಳು ಇನ್ನೂ ಕೂಡ ಅಂತ್ಯ ಕಂಡಿಲ್ಲ. ಹಲವು ಪರೀಕ್ಷೆಗಳ ಕುರಿತು ತನಿಖೆ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ 319 ಗ್ರೂಪ್ A ಹಾಗೂ ಗ್ರೂಪ್ B ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಿದೆ. ಇದಕ್ಕೆ ಭಾರಿ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಆಲ್ರೆಡಿ KPSC ಅಲ್ಲಿ ತುಂಬಾ ಹಗರಣಗಳಾಗಿದ್ದಾವೆ. ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಆಗಲಿ, KS ಆಗಲಿ, ಮತ್ತೆ ಈಗ ನಮ್ದೇ ವೆಟರ್ನರಿ ಆಫೀಸರ್ ಎಕ್ಸಾಮ್ ಮತ್ತೆ PSI ಎಕ್ಸಾಮ್, ಇಷ್ಟು ಹಗರಣಗಳಾದ್ಮೇಲೂ ಕೂಡ 319 ಪೋಸ್ಟ್ ಗ್ರೂಪ್ A ಮತ್ತೆ ಗ್ರೂಪ್ B ಪೋಸ್ಟ್ ಇದನ್ನ ಅನೌನ್ಸ್ ಮಾಡಿರೋದು ಎಲ್ಲೋ ದಾರಿ ತಪ್ಸಕ್ಕೆ ಅಂತ ಅನ್ನಿಸ್ಬಿಡುತ್ತೆ. ಎಲ್ಲೋ ಮತ್ತೆ ನಮ್ಮ ಮೇಲೆನೆ ಸ್ವಲ್ಪ ವಿಶ್ವಾಸ ಇರ್ಲಿ ಅಂತ. ಬಟ್ ಇದು ಕೂಡ ಹಿಂಗೆ ಹಗರಣದಲ್ಲಿ ಎಂಡಾಗಿ CBI ತನಿಖೆಗೆ ಹೋಗ್ಲಿ ಅಂತ ನಾವು ಆಗ್ರಹ ಮಾಡ್ಕೊಂಡು ಕುತ್ಕೊಂಡು, ಇಲ್ಲ ಅವ್ರು CIDಗೆ ಇದು ಮಾಡ್ತೀವಿ ಅಂತ ಮತ್ತೆ ಇದೇ ತರ ಎಲ್ಲಿ ಎಂಡ್ ಆಗುತ್ತೋ ಅನ್ನೋ ಒಂದು ನಮಗೆ ಸಂಶಯ ಇದೆ. KS, PDO ಹಾಗೂ ಪಶುವೈದ್ಯಕೀಯ ಪರೀಕ್ಷೆಗಳಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪವಿದೆ. ಬ್ರೋಕರ್ಗಳೇ ಹಣ ಕೊಟ್ಟರೆ ಮಾತ್ರ ಹುದ್ದೆ ಮಾಡಿಸಿಕೊಡ್ತೀವಿ ಅಂತ ಕುಲ್ಲ ಹೇಳಿದ್ದಾಗಿದೆ. ಟೇಬಲ್ನಿಂದ ಟೇಬಲ್ಗೆ OMR ಶೀಟ್ ವರ್ಗಾಯಿಸಲು ಕಾಸು ಕೊಡಬೇಕು ಅಂತ ಹೇಳಿದ್ದ ವಿಡಿಯೋ ಕೂಡ ಲಭಿಸಿತ್ತು ನೋಡಿ. ಮಾಡ್ರಿ, ನಿಮಗೆಲ್ಲ ಬೇರೆ ಯಾರೇ ಮಾಡಿಕೊಡ್ತಿದ್ರು ಅಲ್ಲಿ ಮಾಡಿಸ್ಕೊಳ್ಳಿ, ಸಂತೋಷ ಇದೆ. ನನ್ನ ಮೇಲೆ ವಿಶ್ವಾಸ ಇತ್ತವ್ರು ಮಾತ್ರ ಮಾಡಕ್ ಸಾಧ್ಯತೆ ಅನ್ನೋದು.
ಅಭ್ಯರ್ಥಿಗಳು ನೀಡಿದಂತಹ ದೂರಿನ ಮೇರೆಗೆ ಸಿಐಡಿ ತನಿಖೆ ಸಹ ನಡೀತಾ ಇದೆ. ಆದ್ರೆ ಈಗ ವಿರೋಧದ ನಡುವೆ ಕೂಡ 319 ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. ಕೆಪಿಎಸ್ಸಿಗೆ ಪರೀಕ್ಷೆ ನಡೆಸುವ ನೈತಿಕ ಹಕ್ಕೇ ಇಲ್ಲ ಅನ್ನೋದು ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ವಾದವಾಗಿದೆ. 319 ಪೋಸ್ಟಿಗೆ ಮತ್ತೆ KPSC ಇಂದ ನೋಟಿಫಿಕೇಶನ್ ಮಾಡಬೇಕು ಅಂತ ಇದ್ದಾರೆ. ಯಾವುದೇ ಕಾರಣಕ್ಕೂ ಸ್ಟೂಡೆಂಟ್ಸ್ ಅಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ ಸರ್. ಯಾಕೆಂದ್ರೆ KPSC ಇಂದ ಫಸ್ಟ್ ಈ ಒಂದು ನೋಟಿಫಿಕೇಶನ್ UPSC ಮಾಡಿ ವಿತಿನ್ ಎ ಸ್ಪ್ಯಾನ್ ಆಫ್ 1 year ಅಲ್ಲಿ ನೋಟಿಫಿಕೇಶನ್ ಕಂಪ್ಲೀಟ್ ಆಗಬೇಕು. ಇದೇ ನೋಟಿಫಿಕೇಶನ್ KPSC ಏನಾದ್ರು ಕೊಟ್ರೆ ನೆಕ್ಸ್ಟ್ 5 years ತಗೊಂತಾರೆ ಸರ್. ಮತ್ತೆ ಯಾರು ಬಡವರು ಸೆಲೆಕ್ಟ್ ಆಗಲ್ಲ. ಎಲ್ಲ ಶ್ರೀಮಂತರು ಯಾರು ದುಡ್ಡು ಇರ್ತಾರೆ ಅವರು, ಯಾರು KS ಅಂದ್ರೆ IAS ಇರ್ತಾರೆ, IPS ಇರ್ತಾರೆ, DYSP ತಹಸೀಲ್ದಾರ್ ಇರ್ತಾರೆ, ಇವ್ರ ಮಕ್ಕಳು ಅಷ್ಟೇ ಸೆಲೆಕ್ಟ್ ಆಗ್ತಾರೆ. ಹಣ ಕೊಟ್ಟವರಿಗೆ ಮಾತ್ರ ಹುದ್ದೆ ಹಂಚಿಕೆ. ಅನ್ಯಾಯದ ವಿರುದ್ಧ ಅಭ್ಯರ್ಥಿಗಳ ಆಕ್ರೋಶ. ಪಶುವೈದ್ಯಕೀಯ ಪರೀಕ್ಷೆಯಲ್ಲಿ ಅನ್ಯಾಯವಾಗಿರುವಂತಹ ಅಭ್ಯರ್ಥಿಗಳು ಕೂಡ ಆಕ್ರೋಶಗೊಂಡಿದ್ದಾರೆ. ಹಣ ಕೊಟ್ಟವರಿಗೆ ಹುದ್ದೆ ನೀಡಿದ್ದು ನಮಗೆ ಅನ್ಯಾಯವಾಗಿದೆ. ಯಾವುದೇ ಕಾರಣಕ್ಕೂ KPSC ಪರೀಕ್ಷೆ ನಡೆಸಬಾರದು ಅನ್ನೋದು ಅವರ ಆಗ್ರಹವಾಗಿದೆ. ಮಾಡುವಂತಹ ಪರೀಕ್ಷೆಯನ್ನ ಒಂದು ಉತ್ತಮವಾದ ಆದ್ಯತೆ ಮಾಡಿ, KPSC ಮಾತ್ರ ಸರಿಯಾಗದೇ ಇರುವಂತಹ ಒಂದು ಪೊಸಿಷನ್ಗೆ ಆಗಲೇ ತಲುಪಿಟ್ಟಿದೆ. ಅದನ್ನ ನಾವು ಅಳಕಳಿಕ್ಕೆ ಸಾಧ್ಯನೇ ಇಲ್ಲ. ಅದು ಹೆಂಗೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಿರುವಂಥ ಒಂದು ಸತ್ಯ ಆಗಿಬಿಟ್ಟಿದೆ. ಆದರೆ ಅದನ್ನು KPSCನ ಒಂದು ಶುದ್ಧೀಕರಣ ಮಾಡಿ, ಇಲ್ಲ ಅಂತಂದರೆ KPSCನ ಬಂದ್ ಮಾಡಿ ಅದರಲ್ಲಿ ಬರುವಂತಹ ಪರೀಕ್ಷೆಗಳನ್ನು ಬೇರೆ ಒಂದು ಸಂಸ್ಥೆಗಳಿಗೆ ಪರೀಕ್ಷಾ ಇಲಾಖೆಗಳಿಗೆ ನೀಡಿ ಅಂತ. ABVP ಸಹ KPSC ಭ್ರಷ್ಟಾಚಾರ ಕೂಪವಾಗಿದೆ, ಇನ್ನೂ ಸರಿಯಾಗಿ ತನಿಖೆಯಾಗಿಲ್ಲ. ಇದರ ನಡುವೆ ಸರ್ಕಾರ KPSC ಮುಖಾಂತರ ಮತ್ತೆ ಹೊಸ ನೇಮಕಾತಿ ಸರ್ಕಾರ ಮಾಡ್ತಿದ್ದು ಸರ್ಕಾರದ ಮೇಲೆ ಅನುಮಾನ ಮೂಡಿದೆ ಅಂತ ಹೇಳಿದ್ರು. ಈಗ KPSC ಅಂತೂ ಪರೀಕ್ಷೆಯನ್ನ ನಡೆಸಲ್ಲಿ ಬಹಳಷ್ಟು ವಿಫಲ ಹೊಂದಿದೆ, ಮತ್ತೆ ಭ್ರಷ್ಟಾಚಾರಗಳ ಕೂಪ ಆಗಿ ಇವತ್ತು ಎಲ್ಲರ ಮುಂದೆ KPSC ಕಾಣಿಸ್ಕೊಳ್ತಾ ಇದೆ. ಅದರ ನಡುವೆನೆ ಇನ್ನೊಂದಷ್ಟು ಹುದ್ದೆಗಳಿಗೆ ಸರ್ಕಾರ ಯಾಕೆ KPSC ಮೂಲಕನೇ ಕರೆಯೋದಕ್ಕೆ ಹೊರಟಿದೆ ಅನ್ನೋದು ಗೊತ್ತಾಗ್ತಿಲ್ಲ. ಇದರ ತನಿಖೆನೇ ಸಂಪೂರ್ಣ ಆಗದೆ ಇದರಲ್ಲಿ ಏನು ಭ್ರಷ್ಟಾಚಾರ ನಡೆದಿದೆ ಅನ್ನೋದೇ ಸರಿಯಾಗಿ ಹೊರಗಡೆ ಬರದೆ ಸರ್ಕಾರ ತರಾತುರಿಯಲ್ಲಿ ಈ ಒಂದು 300ಕ್ಕೂ ಅಧಿಕ ಹುದ್ದೆಗಳನ್ನು KPSC ಥ್ರೂ ಕರೀತಾ ಇರೋದಿದೆಯಲ್ಲ, ಇದು ಸರ್ಕಾರದ ಮೇಲೇನೆ ಅನುಮಾನ ಬರುವ ರೀತಿ ಮಾಡ್ತಾ ಇದೆ. ಇನ್ನು ಈ ವಿಚಾರದ ಬಗ್ಗೆ KPSC ಕಾರ್ಯದರ್ಶಿ ಜ್ಯೋತಿ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಾರೆ. ಪರೀಕ್ಷೆಗಳನ್ನು ಹಮ್ಮಿಕೊಳ್ಳುವುದು ಸರ್ಕಾರದ ನಿರ್ಧಾರ, ಆದರೆ ಇಡೀ ವ್ಯವಸ್ಥೆ ಸ್ಥಗಿತ ಮಾಡಬೇಕೆಂದು ಹೇಳೋದು ಸರಿಯಲ್ಲ ಅಂತ ಪ್ರತಿಕ್ರಿಯಿಸಿದ್ದಾರೆ. ಆರೋಪ ಅವರದ್ದು ಆ ಥರ ಡಿಮಾಂಡ್ ಇದೆ, ಹಂಗಾಗಿನೇ ನಾವು ಹೇಳಿದ್ದು ಅದು ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರ. ಸರ್ಕಾರ ತಗೊಂಡು ಕೊಡೋದೇ ಇಲ್ಲ ಅಂತ ಸರ್ಕಾರ ತೀರ್ಮಾನ ತಗೊಂಡ್ರೆ ನಾವೇನು ಮಾಡ್ತೀವಿ ಅಂತ ಹೇಳಲಿಕ್ಕಾಗಲ್ಲ. ಅನುಮಾನಗಳೇ ಜಾಸ್ತಿ ಇರೋದು, ಪ್ರೂವ್ ಆಗಿರುವಂಥದ್ದು ಬಹಳ ಕಡಿಮೆ. ಹಾಗಾಗಿ ಇಡೀ ವ್ಯವಸ್ಥೆ ಏನಿದೆ ಅದನ್ನೇ ನಾವು ಸ್ಥಗಿತಗೊಳಿಸಿಬಿಡಬೇಕು ಅಂತ ಹೇಳೋದು ಸರಿಯಲ್ಲ. ವ್ಯವಸ್ಥೆನ ಸರಿ ಮಾಡಬೇಕು ಅನ್ನೋದಷ್ಟೇ ನಮ್ಮ ಗುರಿಯಾಗಿರಬೇಕು. ಸರ್ಕಾರ ಏನಾದರೂ ಇಲ್ಲ ಕೊಡಲ್ಲ ಅಂತ ತೀರ್ಮಾನ ತಗೊಂಡ್ರೆ ನಾವು ಅದಕ್ಕೆ ಬತ್ತಲೆ ಬಾಗಲೇಬೇಕಾಗತ್ತೆ. ಸರ್ಕಾರ ಇಸ್ ದ ಅಲ್ಟಿಮೇಟ್. ನೂತನ ಸಚಿವ ರಿಜ್ವಾನ್ ಅರ್ಷದ್ ಕೂಡ ಪ್ರತಿಕ್ರಿಯಿಸಿದ್ದಾರೆ. KPSCಯಲ್ಲಿರುವಂತಹ ಸಮಸ್ಯೆಗಳು ಗಮನಕ್ಕಿವೆ, ಅದಕ್ಕೋಸ್ಕರನೇ ಸದನ ಸಮಿತಿ ಮಾಡಿದ್ದಾಗಿ ಹೇಳಿದ್ದಾರೆ. KPSCಯಲ್ಲಿ ಏನೇನ್ ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಸದನ ಸಮಿತಿ ಮಾಡಿ ಇಡೀ ವ್ಯವಸ್ಥೆಯನ್ನೇ ಹೇಗೆ ಸರಿ ಮಾಡಬೇಕು ಅಂತ ಹೇಳಿ, ಸೊ ಅದನ್ನು ಸರಿ ಮಾಡಬೇಕು, ಅಧ್ಯಯನ ಮಾಡಿ ಅದರಲ್ಲಿ ಏನೇನ್ ಲೂಪ್ ಹೋಲ್ಸ್ ಇದೆ ಅದು ಹೇಗೆ ಸರಿ ಮಾಡಬಹುದು, ಬೇರೆ ಇರ್ತಕ್ಕಂಥ ಸ್ಟೇಕ್ ಹೋಲ್ಡರ್ಸ್ ಜೊತೆಗೆ ಎಲ್ಲರಿಗೂ ಒಂದು ಚರ್ಚೆ ಮಾಡಿ ಸಮಿತಿ ರೆಕಮೆಂಡೇಶನ್ ಮಾಡಿದ ತಕ್ಷಣ ಆ ರೆಕಮೆಂಡೇಶನ್ ಮೇಲೆ KPSC ಬಹುಶಃ UPSC ಮಾಡೆಲ್ ಅಲ್ಲೇ ಮಾಡಬೇಕು ಅಂತ ನಮ್ಮ ಸರ್ಕಾರದ ಉದ್ದೇಶ ಇದೆ. ಒಟ್ನಲ್ಲಿ KPSC ವಿರುದ್ಧ ಆಕ್ರೋಶದ ಜ್ವಾಲೆ ಜೋರಾಗಿದೆ. 319 ಗ್ರೂಪ್ A ಹಾಗೂ ಗ್ರೂಪ್ B ಹುದ್ದೆಗಳ ಪರೀಕ್ಷೆಯನ್ನ ಸರ್ಕಾರ ಇದರ ಮೂಲಕವೇ ಮುಂದುವರಿಸುತ್ತಾ ಬೇರೆ ವ್ಯವಸ್ಥೆ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೋಡಿ ಶ್ರೀಲಕ್ಷ್ಮಿ, ಈ ಮುಂದೆನೆ ಅಂದರೆ ನಿಮ್ಗೆ ಇದಕ್ಕೂ ಮುಂಚಿತವಾಗಿ 1998ರಲ್ಲೇ ಈ KPSC ಹಗರಣ ಆಗೋಗಿತ್ತು. ಗ್ಯಾಜೆಟೆಡ್ ಪ್ರೊಬೇಷನರೀಸ್ ಅಂಥೇಳಿ ಅಲ್ಲಿ ಈಗ ಉದಾಹರಣೆಗೆ ಅಸಿಸ್ಟೆಂಟ್ ಕಮಿಷನರು, ತಹಶೀಲ್ದಾರ್ ಹುದ್ದೆಗೆ ಅಪ್ಲೈ ಮಾಡಿದಾಗ ಅಲ್ಲಿ ಆ ಸಂದರ್ಭದಲ್ಲಿ ಅಧಿಕಾರಿಗಳು ಏನು ಮಾಡಿದರು ಅಂತಂದರೆ ಆ KPSC ಸಂಘದ ಅಧ್ಯಕ್ಷರ ಮೇಲೆ ಕೇಸ್ ಕೂಡ ಆಗಿತ್ತು. 28 ವರ್ಷಗಳ ಕಾಲ ಆ ಕೇಸ್ ನಡೆದು ಮೊನ್ನೆ 2026ರಲ್ಲಿ ಬೆಂಗಳೂರು ನ್ಯಾಯಾಲಯ ಆ ಕೇಸಿಂದ ಅವ್ರನ್ನ ಖುಲಾಸೆ ಮಾಡ್ತು. P. ಕೃಷ್ಣ ಅಂತೇಳಿ ಆಗ ಅಧ್ಯಕ್ಷರಾಗಿದ್ದರು. ಏನು ಅಂತಂದರೆ ಈ ಅಭ್ಯರ್ಥಿಗಳಿಗೆ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟನ್ನು ಇವರು ಮಾಡಿಕೊಡೋದು ಇಲ್ಲ ಅಂತಂದಾಗ ಇವರು ಅದನ್ನು ಅಕ್ರಮವಾಗಿ ಮಾಡಿಕೊಡುವಂಥದ್ದು 1998ರಲ್ಲಿ. ಅದಾದ ಮೇಲೆ 2011ರಲ್ಲಿ 2015ರಲ್ಲಿ FDA ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತ ಹೇಳಿ, 2021ರಲ್ಲೂ ಕೂಡ KS ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು ಅಂತೇಳಿ, ಹೀಗೆ ಹಲವಾರು ರೀತಿ ಈ ಒಂದು KPSCಯಲ್ಲಿ ಹಗರಣಗಳು ಪ್ರಕರಣಗಳು ಕೇಳಿ ಬರ್ತಾ ಇವೆ. ಇದಕ್ಕೆ ಮುಕ್ತಿ, ಇದಕ್ಕೆ ಎಂಡ್ ಅಂತ ಇಲ್ಲವೇ ಇಲ್ಲ. ಸೊ ಹಾಗಾಗಿ ರಿಪಬ್ಲಿಕ್ ಕನ್ನಡ ಧ್ಯೇಯ ವಾಕ್ಯ
ಇದು ನಿಮ್ಮ ಧ್ವನಿ. ಜನರ ಅಭಿಪ್ರಾಯಕ್ಕೆ ಒಂದು ಮುಕ್ತ ವೇದಿಕೆಯನ್ನು ರಿಪಬ್ಲಿಕ್ ಕನ್ನಡ ಒದಗಿಸಿಕೊಡ್ತಾ ಇದೆ. ಅದರಂತೆ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಈಗಾಗಲೇ ವಿವಾದದ ಕೇಂದ್ರವಾಗಿರುವ ಕರ್ನಾಟಕ ಲೋಕಸೇವಾ ಆಯೋಗ KPSC ವಿರುದ್ಧ ಕೇಳಿ ಬಂದಿರುವಂಥ ಹಲವು ಹಗರಣಗಳ ತನಿಖೆ ಇನ್ನೂ ಕೂಡ ಪೂರ್ಣಗೊಂಡಿಲ್ಲ. ಇಂಥ ಸಂದರ್ಭದಲ್ಲಿ 319 ಗ್ರೂಪ್ ಎ ಹಾಗೂ ಗ್ರೂಪ್ ಬಿ ಹುದ್ದೆಗಳ ನೇಮಕಾತಿಗೆ ಪರೀಕ್ಷೆ ನಡೆಸಲು KPSC ಅಧಿಸೂಚನೆ ಹೊರಡಿಸಿದೆ. ಇದಕ್ಕೆ ವ್ಯಾಪಕ ವಿರೋಧವೂ ಕೂಡ ವ್ಯಕ್ತ ಆಗ್ತಾ ಇದೆ. ಇವೆಲ್ಲವನ್ನು ಕೂಡ ಇನ್ನು ಹಾಗೆ ಇಟ್ಕೊಂಡು ನೀವು ಮತ್ತೆ ಎಕ್ಸಾಮನ್ನು ನೀವು ಕಂಡಕ್ಟ್ ಮಾಡಿದ್ದೀರಾ. ಸೊ ಹಾಗಾಗಿ ಈಗ ಸರ್ಕಾರ ಏನು ಮಾಡಬೇಕು, ವಿದ್ಯಾರ್ಥಿಗಳು ಬೇಡಿಕೆ ಇಟ್ಟಂತೆ ಇದನ್ನು ಬದಲಾಯಿಸಬೇಕಾ ಅಥವಾ ಬೇರೆ ಒಂದು ಪ್ರಾಧಿಕಾರದ ಜೊತೆ ಎಕ್ಸಾಮನ್ನು ನೀಡಬೇಕಾ? ಸೊ ಇದ್ರ ಬಗ್ಗೆ ವಿದ್ಯಾರ್ಥಿಗಳು ಕೂಡ ಕರೆ ಮಾಡಿ ಮಾತನಾಡ್ಬೋದು, ಅಥವಾ ಅಭ್ಯರ್ಥಿಗಳಿದ್ರು ಕೂಡ ಕರೆ ಮಾಡಿ ಮಾತನಾಡ್ಬೋದು, ಪಬ್ಲಿಕ್ಸ್ ಕೂಡ ಕರೆ ಮಾಡಿ ಮಾತನಾಡ್ಬೋದು. ನಿಮ್ಮ ಆಲ್ ಲೈನ್ಸ್ ಓಪನ್ ಆಗಿದೆ. ವಾಟ್ಸಪ್ನಲ್ಲೂ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು, ಎಕ್ಸ್ ಖಾತೆಯಲ್ಲೂ ಕೂಡ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಈಗ ಕರೆ ಮಾಡಿ ಕೂಡ ನೀವು ಮಾತನಾಡ್ಬೋದು. ರೈಟಾ. ಈ ಬಗ್ಗೆ ನೋಡಿ, ಲಕ್ಷ್ಮಣ್ ಸವದಿ ಅವ್ರು ಏನು ಹೇಳ್ತಾರೆ ಅಂತಂದರೆ, ಇವರು ಇವತ್ತು ಒಂದು ಸಂಸ್ಥೆ ಕೇಳ್ತಾರೆ, ನಾಳೆ ಇನ್ನೊಂದು ಸಂಸ್ಥೆಯಿಂದ ಎಕ್ಸಾಮ್ ಮಾಡಿ ಅಂತ ಕೇಳ್ತಾರೆ. ಈಗ KEA ಕಡೆಯಿಂದ ಮಾಡಿ ಅಂತ ಕೇಳ್ತಿದ್ದಾರೆ ವಿದ್ಯಾರ್ಥಿಗಳು. ಅದೇ ಥರ ಬೇರೆ ಬೇರೆ ಸಂಸ್ಥೆಯಿಂದ ಕೇಳ್ತಾರೆ, ಅಲ್ಲೂ ಅಕ್ರಮ ಆದರೆ ಮತ್ತೊಂದು ಸಂಸ್ಥೆ ಕೇಳ್ತಾರೆ ಅಂತ ಲಕ್ಷ್ಮಣ್ ಸವದಿ ಅವ್ರು ಹೇಳಿದರೆ. ಒಟ್ಟು ಏನೇನು ಹೇಳಿದ್ರು, ಅವ್ರ ರೆಸ್ಪಾನ್ಸ್ ಹೇಗಿತ್ತು ನೋಡಿ. ಬಗ್ಗೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಒಂದು, ಈ KPSC ಸಂಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕೆ ಒಂದು ಸಮಿತಿ ರಚನೆ ಆಗಿದೆ. ಅಧಿಕಾರಿಗಳ ಮಟ್ಟದಲ್ಲಿನೂ ಆಯಿತು ಮತ್ತು ಕೆಲವೊಂದು ಹಿರಿಯರನ್ನು ಅದರಲ್ಲಿ ಸೇರಿಸ್ಕೊಂಡಿರ್ತಕ್ಕಂಥ ಒಂದು KPSC ಸುಧಾರಣಾ ಸಮಿತಿಯನ್ನು ನೇಮಕ ಆಗಿದೆ. ಅದೇನು ಮಾಡ್ತಾ ಇದ್ದಾರೆ, ಅದು ಸರ್ಕಾರಕ್ಕೆ ವರದಿ ಬಂದ ಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ. ಡಿಮಾಂಡ್ ಇದೆ ಅವ್ರದ್ದು. KPSC ಬದಲಾಗಿ KEದಿಂದ ಆಗಬೇಕು ಅಂತ ಹೇಳ್ತಾರೆ. ನಾಳೆ KEದಿಂದನೂ ಏನಾದರೂ ಲೋಪದೋಷಗಳಾದಾಗ ಇನ್ನೊಂದು ಸಂಸ್ಥೆನ ಕೇಳ್ತಾರೆ, ಸ್ವಾಭಾವಿಕ. ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ತೀರ್ಮಾನ ತಗೋತಾರೆ. ಬಗ್ಗೆ ಈಗಾಗಲೇ ತನಿಖೆ ಪ್ರಾರಂಭ ಆಗಿದೆ. ಒಂದು, ಈ KPSC ಸಂಸ್ಥೆಯಲ್ಲಿ ಸುಧಾರಣೆ ತರಲಿಕ್ಕೆ ಒಂದು ಸಮಿತಿ ರಚನೆ ಆಗಿದೆ. ಅಧಿಕಾರಿಗಳ ಮಟ್ಟದಲ್ಲಿನೂ ಆಯಿತು ಮತ್ತು ಕೆಲವೊಂದು ಹಿರಿಯರು. ವಿಜಯಪುರದಿಂದ ಶ್ರೀಶೈಲ ಪಾಟೀಲ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಶ್ರೀಶೈಲ್ ಪಾಟೀಲ್ ಅವರೇ, ಏನು ಹೇಳೋದಕ್ಕೆ ಬಯಸ್ತಾರೆ? ನಮಸ್ಕಾರ ಮೇಡಮ್. ಹೇಳಿ. ಇವಾಗ KPSC ಇಂದ ಮತ್ತೆ ಕನ್ಫರ್ಮ್ ಮಾಡಿದಾರಲ್ಲ ಮೇಡಮ್, ಈಗ ಎಲ್ಲ KPSC ಇಂದ ಜವಾಬ್ದಾರಿ ತೆಗೆದ್ಬಿಟ್ಟು ಸರ್ಕಾರ ಬೇರೆ ಒಂದು ಸಂಸ್ಥೆಗೆ ಕೊಟ್ಟು ನೇಮಕಾತಿ ಮಾಡಿದ್ರೆ ಮಾತ್ರ ಇದು ಏನಾದರೂ ಒಂದು ಚೆನ್ನಾಗಿ ಎಕ್ಸಾಮ್ ನಡೆಸ್ಬೋದು ಅಂತ ಮೇಡಮ್. ಈಗ ಆಲ್ರೆಡಿ KPSC ಸಾಕಷ್ಟು ಭ್ರಷ್ಟಾಚಾರ ಮಾಡಿದೆ. ಅಲ್ಲಿರೋ ಎಲ್ಲ ಸದಸ್ಯರಿಂದ ಹಿಡ್ಕೊಂಡು ಸಿಬ್ಬಂದಿ, ಕೆಲ ಹಂತದ ಸಿಬ್ಬಂದಿಯಿಂದ ಹಿಡ್ಕೊಂಡು ಚೇರ್ಮನ್ ವರೆಗೂ ಭ್ರಷ್ಟಾಚಾರ ಮಾಡಿದಾರೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾಗಿತ್ತು ಮೇಡಮ್. ಇವರು ಯಾವುದೇ ನೇಮಕಾತಿ ಮಾಡ್ಲಿಕ್ಕೆ ಅಸಮರ್ಥ ಅದಾರೆ. ಯಾವುದೇ ಸರ್ಕಾರ ಬಂದ್ರು ಕೂಡ ಇವ್ರು ಇಷ್ಟು ಭ್ರಷ್ಟಾಚಾರ ಮಾಡೋರೆ ಮೇಡಮ್. ಇದು ರಾಜಕೀಯ ಒಂದು ಪುಡಾರಿಗಳ ಇದಕ್ಕೆ ಸದಸ್ಯರಾಗಿ ಅಥವಾ ಮೆಂಬರ್ಗಳಾಗಿ ಇರ್ತಾರ. ಅವ್ರು ತಮ್ಮ ವೈಯಕ್ತಿಕ ಇದು ನೋಡ್ಕೊಳ್ಳುತ್ತಿರುವಾಗ ಅವರು 100% ಮತ್ತೆ ಅವ್ರು ಭ್ರಷ್ಟಾಚಾರ ಮಾಡೋರು. ಯಾವುದೇ ತರ ಕನ್ಫರ್ಮ್ ಮಾಡಿದ್ರು ಸಹಿತ ಅವ್ರು ಭ್ರಷ್ಟಾಚಾರ ಮಾಡನೇ ಈ ಒಂದು ನೇಮಕಾತಿ ಮಾಡ್ತಾರ. ಸರ್ಕಾರ ಇದನ್ನ ಏನ್ ಮಾಡ್ಬೇಕು ಮೇಡಮ್, ಬೇರೆ ಒಂದು ಸಿಸ್ಟಮೆಟಿಕ್ ಆಗಿ ನಡೆಸುವಂತ ಒಂದು ಸಂಸ್ಥೆಗಾದ್ರೂ ಕೊಟ್ಟು ಬೇರೆ ಏನಾದ್ರೂ ಮಾಡಿದ್ರೆ ಮಾತ್ರ ನೇಮಕಾತಿ ಮಾಡಿದ್ರೆ ಏನಾದ್ರೂ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ಒಂದು ಭವಿಷ್ಯ ಸಿಗ್ತದೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಒಂದ್ ವೇಳೆ ಇವ್ರು ಇದೇ KPSC ನೇಮಕ ಮಾಡಿದ್ರೆ ಇವ್ರು ಯಾವುದೇ ಕಾರಣಕ್ಕೂ ನಿಯತ್ತಾಗಿ ಪರೀಕ್ಷೆನೂ ನಡೆಸಲ್ಲ ಮೇಡಮ್, ನಿಯತ್ತಾಗಿ ನೇಮಕಾತಿನೂ ಮಾಡೋದಿಲ್ಲ. ತಮ್ಮ ಪುಡಾರಿ ಪುಂಡ್ರಗಳಿಗೆ ಮಾತ್ರ ನೇಮಕಾತಿಯಲ್ಲಿ ಅವಕಾಶ ಕೊಟ್ಟು ಹಣ ಪಡೆದುಕೊಂಡು ಅವರು ಮತ್ತೆ ತಮ್ಮದೇ ಕೆಲಸ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ರೈಟ್, ಥ್ಯಾಂಕ್ ಯು ಶ್ರೀಶೈಲ್ ಪಾಟೀಲ್ ಅವರೇ ಕರೆ ಮಾಡಿದ್ದಕ್ಕೆ. ಸೊ ಮೈಸೂರಿಂದ ಮುರಳೀಧರ್ ಕರೆ ಮಾಡಿದ್ದಾರೆ. ಮುರಳೀಧರ್ ಅವರೇ ನಮಸ್ಕಾರ. ನಮಸ್ತೆ ಸರ್, ಏನ್ ಹೇಳೋದಕ್ಕೆ ಬಯಸ್ತೀರಿ ಈ ರೀತಿಯ KPSC ಹಗರಣಗಳ ಬಗ್ಗೆ? ಸರ್ಕಾರ ಏನ್ ಮಾಡಬೇಕು? ಸರ್, ಇವತ್ತಿಂದಲ್ಲ ಸರ್ ಸಮಸ್ಯೆ ಇದು. 1994ರಲ್ಲಿ ನಾನು BA ಪಾಸ್ ಮಾಡಿದೆ. ಅವಾಗ FDA ಕಾಲ್ ಮಾಡಿದ್ರು. ಜೇಜ್ ಪಟೇಲ್ ಅನ್ಸುತ್ತೆ 97ರಲ್ಲಿ. ಅವಾಗ ಗೋಮಾಳ್ ಭೀಮಪ್ಪ ಅಂತ ಇದ್ರು. ಅವ್ರು KPSC ಇದಾಗಿದ್ರು. ಆ ಟೈಮಿಂದಲೂ ಇದೆ ಸರ್ ಹಗರಣ ಇದು. ನಮ್ ಜೊತೆಯವರೆಲ್ಲ ನಾವು ಮೆರಿಟ್ ಇದ್ರು, ನಮ್ದು ಆಗ್ಲೇ ಇಲ್ಲ ಸರ್. ನಮ್ಗಿನ್ನ ಬಿಲೋ ಇದ್ದವರೆಲ್ಲ ಪಾಸ್ ಆದ್ರು. ನಮ್ಗೆ ಆಶ್ಚರ್ಯ, ಏನೋ ಪಾಸ್ ಆಗಿರ್ಬೋದು ಅಂತ ನಾವ್ ತಿಳ್ಕೊತಾ ಇದ್ವು. ಡಿಗ್ರಿನಲ್ಲಿ ಅವ್ರು ಏನೋ ಓದ್ತಾನೆ ಇರಲಿಲ್ಲ ಸರ್. ನಾನು 94ಅಲ್ಲಿ ಕಿತ್ತೂರು ಪಲಾಗಟ್ಟಿ ಅಡವಪ್ಪ ಕಾಲೇಜಲ್ಲಿ ಡಿಗ್ರಿ ಮುಗಿಸ್ ಪಾಸ್ ಔಟ್ ಆದ. 96 ಅಲ್ಲ 97 ಅಲ್ಲಿ ಕಾಲ್ ಮಾಡಿದ್ರು ಜೇಜ್ ಪಟೇಲ್ CM. ನನಗೆ ಆಶ್ಚರ್ಯ ಆಗದೆ. ಗೋನಾಳ್ ಭೀಮಪ್ಪ ಅಂತ ಸರ್ ಅವ್ರ FP ನೆನಪಿರ್ಲಿ. ಅವ್ರ ಪೀರಿಯಡ್ ಇದೇ ಹಣೆವರ ಆಗಿತ್ತು. ನಾವು ಎಲ್ಲಿ ಯಾರೋ ನಾವು ಬಡ್ತಾನ, ನಮ್ಗೆ ಏನೋ ಯಾರು ಏನೋ ಕಾಂಟ್ಯಾಕ್ಟ್ ಮಾಡ್ಬೇಕು, ನಮ್ಗೆ ಈ ಪರಿಸ್ಥಿತಿನೇ ಅರ್ಥ ಆಗ್ತಿಲ್ಲ ಸರ್. ಒಳಗೆ ಎಲ್ಲ ಶರೀಕ ಹೋಗ್ಬಿಟ್ಟು ಹಿಂಗೆಲ್ಲ ಮಾಡಿ ಇವತ್ತಿಂದ ಅಲ್ಲ ಸರ್ ಇದು. ಮುರಳೀಧರ್ ಅವರೇ, ನೀವು ಅವಾಗಲೇ ಇದನ್ನೆಲ್ಲ ಫೇಸ್ ಮಾಡಿದಿರಿ? ಹೌದು. ಎಸ್, ನೋಡಿ, ಥ್ಯಾಂಕ್ ಯು. ಅವ್ರು ಹೇಳ್ತಾ ಇದ್ದಾರೆ ಅವಾಗಿಂದನೂ ಕೂಡ ಇದೇ ಕತೆ ಅಂತ. ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡೋದಕ್ಕೆ.
ರೋಸಾ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ರೋಸಾ ಅವರ, ಏನು ಹೇಳೋದಕ್ಕೆ ಬಯಸ್ತೀರಿ? ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಮೇಡಮ್, ಇವಾಗ ಸರ್ ಕಾನ್ಕೋ ಸರ್ ಮಾಡ್ತಿದಾರಲ್ಲ, ಅದು ಕರೆಕ್ಟ್ ಆಗೇ ಇದೆ. ಆದ್ರೆ ಇವ್ರು ಮಾಡ್ತಿರೋದು ಸರಿ ಇಲ್ಲ. ಯಾಕಂದ್ರೆ ಪೂರ್ತಿ ಇವರು ತಮ್ಮ ಭವಿಷ್ಯ ಅಷ್ಟೇ ನೋಡ್ಕೊಂತಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯ ಒಟ್ಟೆ ಟಚ್ ಮಾಡ್ತಾ ಇಲ್ಲ ಅವರು. ಹೌದ್ರಾ? ಈಗ ಅದ್ ಏನಾಗ್ತಾ ಇತ್ತು ಅಂದ್ರೆ ಪೂರ್ತಿ ವಿದ್ಯಾರ್ಥಿಗಳು ಫಸ್ಟ್ ಬುಗಿಲ್ ಹೇಳ್ಬೇಕು ಇದ್ರಾಗೆ. ಯಾಕಂದ್ರೆ ನಾವೆಲ್ಲ ಎಕ್ಸಾಮ್ ಬರ್ದ್ ಬಂದು ಇವಾಗ ನಾವು ಸೆಲೆಕ್ಷನ್ ಆಗಿಲ್ಲ ಅಂತ ನಾವು ಒದ್ದಾಡ್ತಾ ಇದ್ದೀವಿ. ಇವಾಗ ಎಕ್ಸಾಕ್ಟ್ ಆಗಿ ನಮ್ಮ ತಮ್ಮನೇ ಬಂದಿದೆ. ಎಷ್ಟು ದಿನ ಆಯ್ತು ಅವ್ನ ಎಕ್ಸಾಮ್ ಎಷ್ಟು ಅಟೆಂಡ್ ಮಾಡ್ತಾ ಇದ್ದ, ಅದು ಒಂದಕ್ಕೂ ರೆಸ್ಪಾನ್ಸ್ ಸಿಕ್ಕಿಲ್ಲ. ಈಗ ಮೊನ್ನೆ ನೀಟ್ ಎಕ್ಸಾಮ್ ಇಂದ ಆಯ್ತಲ್ಲ ಮೇಡಮ್ ಬುಗಿಲು, ಆ ತರ ಆಗ್ಬೇಕು. ಆ ತರ ಆದ್ರೆ ಮಾತ್ರ ಇವರಿಗೆ ಬುದ್ಧಿ ಬರುತ್ತೆ. ರೈಟ್, ಥ್ಯಾಂಕ್ ಯು ರೋಸಾ ಅವರೇ, ರಿಪಬ್ಲಿಕ್ನೊಂದಿಗೆ ಮಾತನಾಡಿದ್ವಿ. ಎಸ್, ಕೊಪ್ಪಳದಿಂದ ಅಜಿತ್ ಕರೆ ಮಾಡಿದ್ದಾರೆ. ಅಜಿತ್ ಅವರೇ ನಮಸ್ಕಾರ, ಏನು ಹೇಳೋದಕ್ಕೆ ಬಯಸ್ತೀರಿ ಈ ಎಲ್ಲ ಹಗರಣಗಳ ವಿರುದ್ಧ, ಮತ್ತೆ ಜೊತೆಗೆ ಸರ್ಕಾರ ಏನು ಮಾಡಬೇಕು? ನಮಸ್ಕಾರ ಸರ್. ನಮಸ್ಕಾರ, ಹೇಳಿ. ಈಗ ಯಾವುದೇ ಸಂಸ್ಥೆಗೆ ಕೊಟ್ಟರು ಈ ಭ್ರಷ್ಟಾಚಾರದ ವ್ಯವಸ್ಥೆ ಇರುವುದರಿಂದ ಎಲ್ಲಾ ಲೋಪದೋಷಗಳು ಹಾಗೆ ಆಗ್ತವೆ. ಆದ ಕಾರಣ KPSC ಯಾವುದೇ ನೋಟಿಫಿಕೇಶನ್ ಹೊರಡಿಸುವಾಗಲೇ ಪ್ರಶ್ನೆ ಪತ್ರಿಕೆಯನ್ನು ಹೊರಡಿಸಿಬಿಡಬೇಕು. ಅಂದರೆ 2 ಲಕ್ಷ ಪ್ರಶ್ನೆಗಳು ಹೊರಡಿಸಿಬಿಡಬೇಕು. ಇಷ್ಟೆಲ್ಲ ತಂತ್ರಜ್ಞರು ಮುಂದುವರಿದ್ರಿಂದ AI ಮೂಲಕ JEE ಎಕ್ಸಾಮ್ ಹೇಗ್ ನಡೆಸ್ತಾರೋ ಆನ್ಲೈನ್ ಅಲ್ಲಿ ಕಂಪ್ಯೂಟರ್ ನಲ್ಲಿ ಪ್ರತಿಯೊಂದು ಬ್ಯಾಚ್ಗೂ ಆ ಬ್ಯಾಚ್ ಸ್ಟಾರ್ಟ್ ಆಗುವ 1 ನಿಮಿಷ 10 ಸೆಕೆಂಡ್ ಮುಂಚೆ ಕಂಪ್ಯೂಟರೇ ಪರ್ಮುಟೇಷನ್ ಕಾಂಬಿನೇಷನ್ ಮಾಡಿ ಕ್ವಶನ್ ಇಷ್ಟು 100 ಕ್ವಶನ್ಸ್ ಅಂತ ಸೆಟ್ ಮಾಡಬೇಕು. ಈ ಪ್ರತಿ ಬ್ಯಾಚ್ಗೂ ಅವು ಚೇಂಜ್ ಆಗ್ತಾ ಇರಬೇಕು. ಈ ರೀತಿ ಮಾಡಿದ್ರೆ ಅಕ್ರಮಗಳು ತಡೆಗಟ್ಟಬಹುದು ಅಂತ ನನ್ನ ಅಭಿಪ್ರಾಯ. ಕರೆಕ್ಟ್ ಅಜಿತ್. ಈಗ ನೋಡಿ, ನಾವು ಏನು ಮಾಡಬೇಕು ಅಂತಾನೆ ಇಲ್ಲಿವರೆಗೂ ಒಂದಷ್ಟು ಕ್ಯಾಂಪೇನ್ಗಳಲ್ಲಿ ಪ್ರಶ್ನೆ ಕೇಳೋದು, ಆದರೆ ಅವರು ಜಸ್ಟ್ ವಿರುದ್ಧ ಮಾತಾಡ್ತಾ ಇದ್ರು. ಬಟ್ ಏನು ಮಾಡಬೇಕು ಅಂತ ಹೇಳಿದ್ ನೀವೇ ನೋಡಿ. ಥ್ಯಾಂಕ್ ಯು ಅಜಿತ್, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ನೋಡಿ, KPSCಯಿಂದ 319 ಹುದ್ದೆಗಳ ಭರ್ತಿಗೆ ಪರೀಕ್ಷಾ ಅಧಿಸೂಚನೆಗೆ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತ ಆಗ್ತಾ ಇದೆ. ಧಾರವಾಡದಲ್ಲೂ ಕೂಡ ಅಭ್ಯರ್ಥಿಗಳು ಆಕ್ರೋಶ ಹೊರಹಾಕಿದ್ದಾರೆ. KPSC ಬದಲು KEA ಕಡೆಯಿಂದ ಎಕ್ಸಾಮ್ ನಡೆಸಿ ಅಥವಾ UPSC ಮೂಲಕ ಪರೀಕ್ಷೆ ನಡೆಸಬೇಕು ಅಂತ. ಯಾಕಂತಂದ್ರೆ KEAನಲ್ಲಿ ಡೈರೆಕ್ಟ್ ಒಬ್ಬರೇ ಇರ್ತಾರೆ. ಈ KPSC ಥರ 108 ಜನ ಸದಸ್ಯರು, ಬ್ರೋಕರ್ಗಳು ಇಂಥವು ಯಾರೂ ಇರೋದಿಲ್ಲ. UPSC ಮೂಲಕನಾದರೂ ಪರೀಕ್ಷೆ ನಡೆಸಬೇಕು ಅಂತ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ. ಒಂದು ವೇಳೆ KPSC ಪರೀಕ್ಷೆ ನಡೆಸೋದಾದ್ರೆ ಮೊದಲೇ ಹುದ್ದೆಗಳನ್ನ ಹರಾಜು ಹಾಕ್ಬಿಡ್ಲಿ ಅಂತ ಆಕ್ರೋಶ ತಗೊಂಡು ಹೇಳಿದ್ದಾರೆ. ಒಂದು ಹುದ್ದೆಗೆ 2 ಕೋಟಿ ರೂಪಾಯಿ ಅಂತ ರೇಟ್ ಕಾರ್ಡ್ ಫಿಕ್ಸ್ ಮಾಡ್ಕೊಂಬಿಡಿ ನೀವು ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಧಾರವಾಡದಲ್ಲಿ ಸ್ಪರ್ಧಾರ್ಥಿಗಳು ಕೂಡ ನನಗೆ ಮಾತನಾಡಿಸ್ತಾ ಹೋಗ್ತೀನಿ ಸರ್. ಈಗ ಕಳೆದ ತಿಂಗಳಷ್ಟೇನು ಅಕ್ಷಾ ಸಂಘಟನೆ ಒಂದು ಆರೋಪವನ್ನು ಮಾಡಿತ್ತು. ಏನು KPSC ನಡೆದಿರ್ತಕ್ಕಂಥ ಪರೀಕ್ಷೆಯಲ್ಲಿ 80 ಲಕ್ಷ ಹಣವನ್ನು ಕೊಟ್ಟು ಅಕ್ರಮವಾಗಿ ಪರೀಕ್ಷೆ ಬರೆದಿದ್ದಾರೆ ಅಂತ ಆರೋಪ ಮಾಡಿತ್ತು. ಈಗ ಮತ್ತೆ ಗ್ರೂಪ್ A ಮತ್ತು B ಹುದ್ದೆಗಳನ್ನು ನಡೆಸೋದಕ್ಕೆ KPSC ಮುಂದಾಗಿದೆ. ತಾವೇನು ಹೇಳ್ತೀವಿ? ನೋಡಿ ಸರ್, ಇದೇನಾಗ್ತಾ ಇದೆ ಅಂದರೆ ಈಗ KPSC ಈಗಾಗಲೇ 100 ಅಕ್ರಮಗಳನ್ನು ಮಾಡ್ತಾ ಇದೆ. ಅದರ ಬಗ್ಗೆ ನಾವು ವಿದ್ಯಾರ್ಥಿ ಸಂಘಟನೆ ದೂರ ದಾಖಲಾಗಿದ್ದೇವೆ. ಈಗಾಗಲೇ PDO ಹಗರಣ ಆಗಿದೆ ಅಂತ ನಾವು ದಾಖಲೆ ಸಹಿತ ಕೊಟ್ಟರು ತನಿಖೆ ಮಾಡ್ತಾ ಇಲ್ಲ. ಆಮೇಲೆ ಈಗಾಗಲೇ KPSC ಅಧ್ಯಕ್ಷ ಸಾವ್ಕಾರ್ ಶಿವಶಂಕರಪ್ಪ ಅಮಾನತ್ ಆಗಿದ್ದಾರೆ. ಅವ್ರ ಮಕ್ಕಳ ನೇಮಕಾತಿ ಆಗಿದೆ ಅಕ್ರಮವಾಗಿ. ಆ ನೇಮಕಾತಿ ಬಗ್ಗೆ ತನಿಖೆಯನ್ನು ಯಾವುದೇ ಥರ ಮಾಡ್ತಾ ಇಲ್ಲ. ಇವರು ಏನು ಮಾಡ್ತಾ ಇದ್ದಾರೆ, ರಾಜ್ಯ ಸರ್ಕಾರದವರು ಕಣ್ಣು ಒರೆಸೋ ತಂತ್ರ ಮಾಡ್ತಾ ಇದ್ದಾರೆ. ಒಂದು ಕಡೆ KPSC ಅಕ್ರಮವನ್ನು ಬಯಲು ತರ್ತೀವಿ, ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಅವ್ರ ಕಡೆನೇ ಇವರು ಗ್ರೂಪ್ A ಮತ್ತು ಗ್ರೂಪ್ B ಹುದ್ದೆಯನ್ನು ಕೊಡ್ತಾ ಇದ್ದಾರೆ. ಈಗಾಗಲೇ ಇವರು ದೊಡ್ಡ ಮಟ್ಟದ ಅಕ್ರಮವನ್ನು ಈಗ 384 ಹೋಸಲ KS ಎಕ್ಸಾಮ್ದಲ್ಲಿ ಮಾಡಿದ್ದಾರೆ. ಈಗ ಅದನ್ನೇ ತನಿಖೆ ಮಾಡಲಾರ್ದು ಈಗ ಮತ್ತೆ 319 ಹುದ್ದೆಗಳನ್ನು ಇವ್ರು ಕೊಟ್ಟರೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಹಗರಣ ಆಗುತ್ತೆ ಹೊರತು ಮತ್ತೇನಾಗೋದಿಲ್ಲ ಸರ್. ಈಗ KPSCಯಲ್ಲಿ ಮತ್ತೆ 319 ಹುದ್ದೆಗಳಿಗೆ ಅಧಿಸೂಚನೆ ಕಳಿಸಿ ಪರೀಕ್ಷೆ ನಡೆಸಬೇಕು ಅಂತ ಹೇಳಿದೆಯಾ? KPSC ಎಕ್ಸಾಮ್ ನಡೆಸಬೇಕೋ ಬೇಡ ಸರ್? KPSC ಎಕ್ಸಾಮ್ ನಡೆಸಬಾರ್ದು, ಯಾವುದೇ ಕಾರಣಕ್ಕೂ KPSC ಎಕ್ಸಾಮ್ ನಡೆಸಬಾರ್ದು. UPSCಗೆ ಇದನ್ನು ವಹಿಸಬೇಕು. ಅಷ್ಟು ಮೀರಿ KPSC ಎಕ್ಸಾಮ್ ನಡೆಸೋದೇ ಆದರೆ 319 ಹೊಸ ನೋಟಿಫಿಕೇಶನ್ ಮಾಡಿದ್ದಾರೆ KS. ಆ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಬೇಕು ಒಂದು ಪೋಸ್ಟಿಗೆ 2 ಕೋಟಿ ಅಂತೇಳಿ. ಅಂದರೆ 319 × 2 620 ಕೋಟಿ ರೂಪಾಯಿ ಆಯ್ತು, 618 ಕೋಟಿ ರೂಪಾಯಿ ಆಯ್ತು. ಮೊದಲೇ ಪೋಸ್ಟನ್ನು ಹರಾಜು ಹಾಕಿ ಆಮೇಲೆ ನೋಟಿಫಿಕೇಶನ್ ಮಾಡಬೇಕಾಗಿ KPSCಯಲ್ಲಿ ತಮ್ಮಲ್ಲಿ ಕಳ್ಕೊಳ್ಳಿ ವಿನಂತಿಸ್ತಾರೆ. ಅಂದರೆ ಈಗ KPSC ಬದಲಾಗಿ KA ಅಥವಾ UPSCಯಿಂದ ಎಕ್ಸಾಮ್ ನಡೆಸಬೇಕಂತ ಆಗ್ರಹ ಮಾಡ್ತೀವಿ. ಹೌದು, UPSCಗೆ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೀನಿ. ಇನ್ನು KPSC ಸುತ್ತ ಎದ್ದಿರುವ ವಿವಾದಗಳ ಕುರಿತು ಶಾಸಕ ರವಿ ಗಣಿಗ ಏನು ಹೇಳಿದ್ರು ನೋಡೋಣ. ಅಧ್ಯಕ್ಷರು ಆಗೋರು ಸಾಚಾರ ರೀತಿ ಬಂದು ನಂತರ ಅಲ್ಲಿನ ಡೈರೆಕ್ಟ್ರುಗಳು ಮತ್ತು ಅಧ್ಯಕ್ಷರುಗಳೆಲ್ಲ ಒಂದು ಸೀಟ್ಗೆ ಇಷ್ಟು ಅಂತ ರೇಟ್ ಫಿಕ್ಸ್ ಮಾಡಿ ಬಡವರ ಮಕ್ಕಳ ಬದುಕಿನಲ್ಲಿ ಆಟ ಆಡ್ತಾ ಇದ್ದಾರೆ.
ಏನಾಗ್ತಾಯಿದೆ, ಇಲ್ಲಿ ಎರಡು ಅನ್ಯಾಯಗಳಾಗ್ತಾಯಿದೆ. ಒಂದು ದುಡ್ಡು ಕೊಡೋದು ತಪ್ಪು, ಆದರೆ ಏನಾಗುತ್ತೆ, ಮಕ್ಕಳಿಗೆ ಕೆಲಸ ಸಿಗುತ್ತಲ್ಲ ಅಂತ ಸಾಲ ಸೂಲ ಮಾಡಿ ಮನೆ ಮಠ ಮಾರಿ ದುಡ್ಡು ತೊಗೊಂಡೋಗಿ ಕೊಡ್ತಾರೆ. ಒಂದು ದುಡ್ಡು ತೊಗೊಂಡವನು ಏನು ಮಾಡ್ತಾನೆ, ಇನ್ಷಿಯಲಿಯಾಗೆ ಬಂದು ದುಡ್ಡು ಹೊಡಿಯೋಕ್ಕೆ ನೋಡ್ತಾನೆ. ಈ ಕಳೆದ 2 ವರ್ಷ PSI ಒಂದು ಹಗರಣ ಆಗೋಕ್ಕೆ ಮುಂಚೆ ಒಂದೇ ₹1 ತೊಗೊಳ್ಳದೆ PSIಗಳು ಪಾಸಾಗಿ ರೆಕ್ರೂಟ್ಮೆಂಟ್ ಆಗಿರೋದನ್ನು ನೋಡಿದ್ದೀವಿ ಇದೇ ಕರ್ನಾಟಕದಲ್ಲಿ. ನಂತರ ಅದೇ PSI ಹಗರಣ ಆಗಿ ಕೆಲವರು ಜೈಲಿಗೆ ಹೋಗಿದ್ದನ್ನು ನೋಡಿದ್ದೀವಿ. ಈಗ ತಾಜಾ ಉದಾಹರಣೆ ಅಂದರೆ ಪಶು ವೈದ್ಯರದು. ಇದಕ್ಕೆಲ್ಲ ಅಂಕುಶಕ್ಕೆ ಫುಲ್ ಸ್ಟಾಪ್ ಇಡಬೇಕು ಅಂದರೆ ಒಂದು ಪಾರದರ್ಶಕವಾಗಿ ಈ ರಾಜಕೀಯ ನೇಮಕಾತಿಗಳನ್ನು ಕೈಬಿಟ್ಟು ಒಂದು ಆ ದಕ್ಷರನ್ನ ಹುಡುಕೋದೇ ಭಾಳ ಕಷ್ಟ. ಒಂದು ಇಡೀ ಸಿಸ್ಟಮನ್ನು ಚೇಂಜ್ ಮಾಡಬೇಕು. UPSCಲಿ ಹೇಗೆ ಎಕ್ಸಾಮು IAS IPSಗಳನ್ನ ಮಾಡ್ತಾರೆ, ಆ ರೀತಿ ರಾಜ್ಯದಲ್ಲೂ ಅಳವಡಿಸ್ಕೊಂಡು ಅವರು ಯಾವ ರೀತಿಯ ತಜ್ಞರುಗಳನ್ನ ಇಟ್ಟು ಮಾಡ್ತಾಯಿದ್ದಾರೆ, ಆ ರೀತಿಯ ಎಕ್ಸಾಮನ್ನು ಸಮಗ್ರ ಬದಲಾವಣೆ ತಂದಿದ್ದೇ ಆದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ನಾವು ಫುಲ್ ಸ್ಟಾಪ್ ಇಡ್ಬೋದು. ಇನ್ನು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಅಷ್ಟೆಲ್ಲ ದೆಹಲಿಯಲ್ಲಿ ದಂಗೆ ಆಯ್ತಲ್ಲ, ಆ ಸಂದರ್ಭದಲ್ಲಿ ದೆಹಲಿಗೆ ಹೋಗಿ ಪ್ರತಿಭಟನೆ ಮಾಡೋದಕ್ಕೆ ಕರ್ನಾಟಕ CM ಹಾಗೂ ಸಚಿವರಿಗೆ ಸಾಧ್ಯ ಆಗುತ್ತೆ. ಆದರೆ KPSC ಅಕ್ರಮಗಳ ಬಗ್ಗೆ ಮಾತ್ರ ಸೂಕ್ತ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಆಗ್ತಿಲ್ಲ ಅನ್ನೋ ಪ್ರಶ್ನೆಯನ್ನ ಕೂಡ ಈ ವಿದ್ಯಾರ್ಥಿ ಮುಖಂಡರುಗಳು ಕೇಳ್ತಾ ಇದ್ದಾರೆ. ಅಲ್ಲಿ ನೀಟ್ ಪೇಪರ್ ಲೀಕ್ ಆಗಿರೋ ಸಮಸ್ಯೆನ ನಮ್ಮ ರಾಜ್ಯದಿಂದ ಸಚಿವರು ಡೆಲ್ಲಿಗೆ ಹೋಗಿ ಅಲ್ಲಿ ಪ್ರಧಾನಮಂತ್ರಿ ನಿವಾಸದ ಬಳಿ ಪ್ರತಿಭಟನೆ ಮಾಡಿದ್ದಾರೆ. ಆದ್ರೆ ನಮ್ಮ ರಾಜ್ಯದಲ್ಲೇ ಮೊನ್ನೆ ನಡೆದಿರುವ KPSC ಮತ್ತು PC ಎಕ್ಸಾಮ್ಸ್ ಗಳಲ್ಲಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಪೇಪರ್ ಬದಲಾವಣೆ ಮತ್ತು ಲೀಕ್ ಆಗಿರೋ ಸಮಸ್ಯೆ ಬಗ್ಗೆ ಯಾವುದೇ ಮಾತಾಡ್ತಿಲ್ಲ, ಯಾವುದೇ ರೀತಿಯ ಕ್ರಮ ಕೈಗೊಳ್ತಿಲ್ಲ. ಅದರಿಂದಾಗಿ ಈ ಬೆಂಗಳೂರಿನಲ್ಲಿ ABVP ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಫ್ರೀಡಂ ಪಾರ್ಕ್ ಅಲ್ಲಿ. ಅದೇ ಹಾದಿಯಲ್ಲಿ ಸಾಗಿ ಹೋದ ನಮ್ಮ ಗೃಹ ಸಚಿವರು ಅಲ್ಲಿ ಯಾವುದೇ ರೀತಿಯ ಮನವಿ ಅಥವಾ ಯಾವುದೇ ರೀತಿಯ ಸಂಭಾಷಣೆ ಮಾಡಿಲ್ಲ ಎಂಬುದು ಇಲ್ಲಿ ತಿಳಿದು ಬಂದಿದೆ. ಮತ್ತೆ ಏನಂದ್ರೆ ಇಲ್ಲಿಂದ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ ನಮ್ಮ ಸಚಿವರು, ಮುಖ್ಯಮಂತ್ರಿ, ಗೃಹ ಸಚಿವರೆಲ್ಲ ಇಲ್ಲಿ ಅದೇ ಬೆಂಗಳೂರಿನಲ್ಲಿ ನಡೆದಿರುವ ಪ್ರತಿಭಟನೆಗೆ ಯಾವುದೇ ರೀತಿಯ ಮನವಿ ಸ್ವೀಕಾರ ಮಾಡಿಲ್ಲ. ಕೇವಲ ಒಂದು ಪಶುವೈದ್ಯಾಧಿಕಾರಿ ಸೀಟಿಗೆ ಇವರು 80 ಲಕ್ಷ ದುಡ್ಡು ತಗೊಳ್ತಾರೆ ಅನ್ನೋದಾದ್ರೆ KPSCಯಲ್ಲಿ ಉಳಿದ ಹಂತಗಳಲ್ಲಿ ಏನು ವೃತ್ತಿಗಳಿಗೆ ಹುದ್ದೆಗಳು ಬರ್ತವೆ ಅದಕ್ಕೆ ಇನ್ನು ಎಷ್ಟು ಕೋಟ್ಯಾಂತರ ರೂಪಾಯಿಗಳ ಬ್ರಹ್ಮಾಂಡ ಭ್ರಷ್ಟಾಚಾರ ಈ KPSC ಅಂತಕ್ಕಂಥ ಒಂದು ಸಂಸ್ಥೆ ಅಡಿಯಲ್ಲಿ ಅಡಗಿದೆ. ಈ KPSCದು ಇದು ನಿನ್ನೆ ಮೊನ್ನೆಯಿಂದ ಈ ಒಂದು ವ್ಯವಸ್ಥೆ ಹಾಳಾಗಿರೋದಲ್ಲ, ಇದು ಸುಮಾರು ವರ್ಷಗಳಿಂದನೂ ಹಾಳಾಗಿ ಬಂದಿರೋದ್ರಿಂದ ಈ KPSC ಮೇಲಿರ್ತಕ್ಕಂಥ ಒಂದು ನೈತಿಕವಾದ ನಂಬಿಕೆ ಏನು ವಿದ್ಯಾರ್ಥಿಗಳಿಗಾಗ್ಲಿ, ಪೋಷಕರಿಗಾಗ್ಲಿ ಅಥವಾ ಸಮಾಜಕ್ಕಾಗ್ಲಿ ಇತ್ತು, ಅದಿವಾಗ ಇಲ್ಲ. ವಿದ್ಯಾರ್ಥಿಗಳಂತೂ KPSC ಮೇಲೆ ಒಂಥರ ಸಿಟ್ಟೆ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಈಗ ಮತ್ತೆಲ್ಲಿ B ಮತ್ತೆ E ಗ್ರೇಡ್ಗಳಿಗೆ KPSC ಇಂದ ಕಾಲ್ ಫಾರ್ ಮಾಡಿದ್ದಾರೆ. ಅದನ್ನ ಇವರು KPSC ಮಾದರಿಯನ್ನ ಬಿಟ್ಟು UPSC ಮಾದರಿಯಲ್ಲಿ ಅಥವಾ ಮೊನ್ನೆ ಕಾನ್ಸ್ಟೇಬಲ್ ಪರೀಕ್ಷೆಗಳನ್ನ ಮಾಡಿದ ರೀತಿ KA ಮಾದರಿಯಲ್ಲಿ ತಂದ್ರೆ ವಿದ್ಯಾರ್ಥಿಗಳು ಎಲ್ಲ ಸ್ವಲ್ಪನಾದ್ರೂ ನೆಮ್ಮದಿಯಿಂದ ಉಸಿರಾಡಬಹುದೇನೋ. ಇದರ ಕೆಂಪು ಬಣ್ಣ ಅದ್ಭುತ, ಖಾರ ಕಡಿಮೆ ಆದ್ರೂ ರುಚಿಕರ. MDH ಕಾಶ್ಮೀರಿ. ಬೆಳಗಾವಿಯಿಂದ BD ಕೋಳೇಕರ್ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಸರ್, ಏನ್ ಹೇಳ್ತೀರಾ? ಹೇಳಿ ಹೇಳಿ ಹೇಳಿ. ನಮಸ್ತೆ ಮೇಡಮ್. ಹೇಳಿ, ಏನ್ ಹೇಳಕ್ ಬಯಸ್ತೀರಾ? ಭ್ರಷ್ಟಾಚಾರ ಬದ್ದಲ್ಲ ಇವೇನು ಸತತ ಹಿಂಗ ನಡ್ಕೋತ ಬಂದದೈತ್ರಿ. ಯಾರು ಭ್ರಷ್ಟಾಚಾರ ಹಂಗ ಮಾಡ್ತದ? ನಮ್ ಸಂವಿಧಾನ ಬಾಳ ಚಂದ ಅದ, ಅದು ಗುರುಪಾಟಿ ಹಾರಗ್ಲಾತಾರ ಇವ್ರ ಮೇಡಮ್. ಹೇಳಿ. ಆದ್ರ ಭ್ರಷ್ಟಾಚಾರ ಅದ ಖಾಯಂ ನಡೆದ ಬಂದದೈತಿ. ಅಲ್ಲ, ಭ್ರಷ್ಟಾಚಾರ ಮಾಡ್ಕೋತ್ ಹಿಂಗ ಎಲ್ಲ MLA MP ದೊಡ್ಡವ್ರ ಗರಿಬರಿ ನಾಯಿ ಸಿಗೋದಿಲ್ಲ ಮೇಡಮ್. ಮತ್ತ ಹಿಂಗ ಭ್ರಷ್ಟಾಚಾರ ಒಂದ್ ಸಣ್ಣ ಹಳ್ಳ್ಯಾಗ ಪ್ರೈವೇಟ್ ಸ್ಕೂಲ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಪ್ರೈವೇಟ್ ಸ್ಕೂಲ್ ಅಂದ್ರೆ ಸಣ್ಣ ಒಂದ್ 2-3 ಸಾವಿರ ಜನಸಂಖ್ಯೆ ಇದ್ದಲ್ಲಿ 5-6 ಪ್ರೈವೇಟ್ ಸ್ಕೂಲ್ ಅದಾವ್ರಿ. ಗೌರ್ಮೆಂಟ್ ಸ್ಕೂಲ್ ವಿದ್ಯಾರ್ಥಿಗಳೇ ಇಲ್ಲ. ಮತ್ ಗೌರ್ಮೆಂಟ್ ಸ್ಕೂಲ್ 4-5 ವಿದ್ಯಾರ್ಥಿ ಇದ್ರೆ ಗೌರ್ಮೆಂಟ್ ಒಂದ್ 4-5 ಟೀಚರ್ ಹಾಕಿದ್ದಾರೆ. ಓಕೆ, ಥ್ಯಾಂಕ್ ಯು BD ಕೋಳೇಕರ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಮೊಹಮ್ಮದ್ ಪಾಷಾ ಅಂತ ಹಾವೇರಿಯಿಂದ ಕರೆ ಮಾಡಿದ್ದಾರೆ. ದಯವಿಟ್ಟು KPSCಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರ ನಮ್ಮದು ಕ್ಯಾಂಪೇನ್ ಇರೋದು. ಆದಷ್ಟು ಸರ್ಕಾರ ಏನು ಮಾಡಬೇಕು ಅಂತ ಇದ್ರ ಕುರಿತಾಗೆ ಮಾತಾಡಿ. ಮೊಹಮ್ಮದ್ ಪಾಷಾ ಅವ್ರೆ ನಮಸ್ಕಾರ. ನಮಸ್ಕಾರ ಸರ್. ಏನ್ ಹೇಳೋದಕ್ಕೆ ಬಯಸ್ತೀರಿ ಇದೆಲ್ಲ ನೋಡುವಾಗ? ಲಾಸ್ಟ್ ಇಂದ ಎಕ್ಸಾಮ್ ಕಂಡಕ್ಟ್ ಮಾಡ್ತಿದಾರಲ್ಲ ಸರ್,
ಅವು ಕಂಡಕ್ಟ್ ಕರೆಕ್ಟ್ ಆಗಿ ಮಾಡ್ತಿಲ್ಲ ಸರ್. ಯಾವ ಎಕ್ಸಾಮ್ಗಳನ್ನು ಕರೆಕ್ಟ್ ಆಗಿ ಕಂಡಕ್ಟ್ ಮಾಡ್ತಿಲ್ಲ. ನಾವು PDO ಬರ್ತೀವಿ, ಅದರಲ್ಲಿ 166 CTI ಬರ್ತೀವಿ, 167 ಇವುಗಳೆಲ್ಲ ಭ್ರಷ್ಟಾಚಾರ ಆಗಿದೆ ಸರ್. ಅವು ತನಿಖೆ ಮಾಡ್ಬೇಕು. ಆಮೇಲೆ KE ಮಾಡ್ದಂಗೆ ಎಕ್ಸಾಮ್ ಮಾಡಿ 1 ತಿಂಗಳಾದ್ಮೇಲೆ ನಮ್ಗೆ ಮಾರ್ಕ್ಸ್ ಬಿಡ್ಬೇಕು ಸರ್. ಇವು ವಿದ್ಯಾರ್ಥಿಗಳು 0 ತೆಗೆದ್ರೆ ಕೊಡ್ಬೇಕು. 100 ಬಿಟ್ರು 100 ಮಾರ್ಕ್ಸ್ ಅನ್ನು ತೆಗೆದ ವಿದ್ಯಾರ್ಥಿ ಕೂಡ ಅದನ್ನ ಲಿಸ್ಟ್ ಅಲ್ಲಿ ಕೊಡ್ಬೇಕಲ್ಲ. ಆ ತರ ಕೊಡ್ತಿಲ್ಲ ಸರ್. ಯಾಕೆ ಕೊಡ್ತಿಲ್ಲ ಅಂದ್ರೆ ಅಲ್ಲಿ ಅವಾಗ 4-5 ತಿಂಗಳ ಟೈಮ್ ತಗೊಂತಾರೆ. ಏಜೆನ್ಸಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಆಮೇಲೆ ಮಾರ್ಕ್ಸ್ ಆಲ್ಟರ್ ಮಾಡಿ ಆಮೇಲೆ ಬಿಡ್ತಾರೆ ಸರ್. ಅಲ್ಲ ಕರೆಕ್ಟ್. ಈಗ ನಾವು ಅದನ್ನೇ ಹೇಳ್ತಾ ಇದೀವಿ ಮೊಹಮ್ಮದ್ ಪಾಷ್ ಅವರೇ, ನಾವು ಅದನ್ನೇ ಹೇಳ್ತಾ ಇದೀವಿ. ಆದ್ರೆ ನಾನ್ ಕೇಳ್ತಿರೋದು ಸರ್ಕಾರ ಏನ್ ಮಾಡಬೇಕು ಅಥವಾ ಯಾವ ಒಂದು ಆಲ್ಟರ್ನೇಟಿವ್ ಮಾಡ್ಬೋದು ಅಂತ ಸರ್. ಮೆಂಬರ್ಸ್ ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಬೇಕು ಸರ್. ಅಂದ್ರೆ KPSC ಮೆಂಬರ್ಸ್ ಗಳಲ್ಲ ಸರ್, ಅವ್ರನ್ನ ಕಡಿಮೆ ಮಾಡಿ ಆಮೇಲೆ ಅಧ್ಯಕ್ಷರನ್ನ ಏನಿದೆ ಒಬ್ಬ ಯಾರಾದ್ರೂ ಚಾನ್ಸಲರ್ ಆಗ್ಲಿ ಯಾರಾದ್ರೂ ಪ್ರಾಮಾಣಿಕ ಅಂತ ಗೊತ್ತಿರ್ತಾರೆ ಅವ್ರನ್ನ ನಾಮಿನೇಟ್ ಮಾಡಿ ಅವ್ರನ್ನ ಏನ್ ಮಾಡ್ಬೇಕಂದ್ರೆ ವಿದ್ಯಾರ್ಥಿಗಳ ಒಂದು ಇದು ಅವರು ವಿದ್ಯಾರ್ಥಿಗಳ ಪರವಾಗಿರ್ಬೇಕು ಅಂತಾರನ್ನ ನೇಮಕ ಮಾಡ್ಬೇಕು ಸರ್. ಮೆಂಬರ್ಸ್ ಕಡಿಮೆ ಆದ್ರೆ ರೆಸ್ಪಾನ್ಸಿಬಿಲಿಟಿ ಬಹಳ ಬರ್ತದೆ ಸರ್. ಬಹಳ ಆಗ್ಬಿಟ್ರೆ ಒಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಹಾಕ್ಬಿಡ್ತಾರೆ ಸರ್. ಕರೆಕ್ಟ್. ಓಕೆ, ಅದಕ್ಕೆ ತಕ್ಕನಾದಂಥ ಒಬ್ಬ ಪ್ರಾಧಿಕಾರದಲ್ಲಿ ಒಬ್ಬ ಪ್ರಾಮಾಣಿಕವಾದಂಥ ಅಧಿಕಾರಿಯನ್ನ ಅಥವಾ ಯಾವ್ದಾದ್ರು ಪ್ರಾಮಾಣಿಕವಾದಂಥ ಒಂದು ರಾಜಕಾರಣಿಯನ್ನ ಅದಕ್ಕೆ ನೇಮಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ನೋಡಿ ಏನು ಅಂತಂದ್ರೆ ನಾನು ಒಂದು ಹೇಳೋದು, ಇಷ್ಟು ಹೋರಾಟವನ್ನು ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು. ನಂದು ಫೈನಲ್ ಒಂದು ಕಾಮೆಂಟ್ ಏನು ಅಂತಂದರೆ ಇಲ್ಲಿ ಶ್ರೀಲಕ್ಷ್ಮಿ, ಈಗ ನೋಡಿ ಶಾಂತಿಯುತವಾಗಿ ಹೋರಾಟ ಮಾಡ್ತಿದ್ದಾರೆ. ನಿಮಗೆ ಜಂತರ್ ಮಂತರ್ನಲ್ಲಿ ಕೂಡ 20 ದಿನ ಶಾಂತಿಯಾಗೇ ಇತ್ತು, ಮಾತು ಕೇಳಲಿಲ್ಲ, ಆಮೇಲೆ ಅದು ಬೇರೆ ರೀತಿಯಲ್ಲೇ ಟರ್ನ್ ಆಯಿತು. ಸೊ ಇಲ್ಲೂ ಕೂಡ ಈಗ ಶಾಂತಿಯುತವಾಗಿ ಹೋರಾಟವನ್ನು ಮಾಡ್ತಿದ್ದಾರೆ. ಸರ್ಕಾರ ಆದಷ್ಟು ಬೇಗ ಇದ್ರ ಕಡೆ ಗಮನ ವಹಿಸಿ ಈ ಸಮಸ್ಯೆಯನ್ನು ದಯವಿಟ್ಟು ಬಗೆಹರಿಸಬೇಕು. ಜೊತೆಗೆ ದೆಹಲಿಗೆ ಹೋಗಿ ಇಂಟ್ರೆಸ್ಟ್ ತೋರಿಸಿದಂಥ ಈ ನಮ್ಮ ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಈ ಒಂದು ಹೋರಾಟಕ್ಕೆ ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅನ್ನುವಂಥ ನನ್ನ ನೇರ ಪ್ರಶ್ನೆ. ಚಹಾದ ಸ್ವೀಟ್ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ. MDH. ಕರ್ನಾಟಕದ ವಿರುದ್ಧ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ CWMA ಸಭೆ ಕೂಡ ನಡೀತಾ ಇರ್ತಕ್ಕಂಥದ್ದು. CWMA ಆದೇಶ ಬಿಳಿಗುಂಡ್ಲುವಿನಲ್ಲಿ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅಂತ CWMA ಆದೇಶ. ಪ್ರತಿದಿನ 3500 ಕ್ಯೂಸೆಕ್ನಂತೆ 15 ದಿನ ನೀರು ಹರಿಸಬೇಕು ಅಂತ ಆದೇಶ ಕರ್ನಾಟಕದ ವಿರುದ್ಧ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ತಮಿಳುನಾಡು. KRS ಕಬಿನಿ ಜಲಾಶಯಗಳಿಂದ ಪ್ರತಿನಿತ್ಯ ನೀರು ಬಿಡಬೇಕು ಅಂತ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ತಮಿಳುನಾಡು. ಕಾವೇರಿ ನೀರು ವಿಚಾರವಾಗಿ ಇವತ್ತು ಮಹತ್ವದ ಸಭೆ ಇದೆ. ಏನಾಗುತ್ತೆ ಸಭೆಯಲ್ಲಿ ಅನ್ನುವಂಥದ್ದಿದೆ. ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ತಮಿಳುನಾಡು. ಜುಲೈ 30ನೇ ತಾರೀಕು CWMA ನೀಡಿದ ಆದೇಶವನ್ನು ಜಾರಿಗೊಳಿಸುವಲ್ಲಿ ಕರ್ನಾಟಕ ವಿಫಲವಾಗಿದೆ ಅಂತ. ಇಷ್ಟು ನೀರು ಹರಿಸ್ತಾ ಇದ್ರೂ ಕೂಡ 3500 ಕ್ಯೂಸೆಕ್ ಪ್ರತಿನಿತ್ಯ ಹರಿಸುವಂಥ ಒಂದು ಲಿಮಿಟ್ ಏನಿದೆ, ಟಾರ್ಗೆಟ್ ಲಿಮಿಟ್ ಏನಿದೆ, ಅದನ್ನು ರೀಚ್ ಆಗಿಲ್ಲ ಅಂತ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ತಮಿಳುನಾಡು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಕಾವೇರಿ ವಿಚಾರದಲ್ಲಿ ಕರ್ನಾಟಕ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು ಹರಿಸಬೇಕಾಗಿತ್ತು, ಹರಿಸಿಲ್ಲ ಅಂತ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ ತಮಿಳುನಾಡು. ಮಹತ್ವದ ಸಭೆ ನಡೀತಾ ಇದೆ ಕಾವೇರಿ ನೀರಿನ ವಿಚಾರವಾಗಿ. ಬೆಳಗ್ಗೆ 11 ಗಂಟೆಗೆ ದೆಹಲಿಯಲ್ಲಿ CWRC ಸಭೆ. ಜೂನ್ ಜುಲೈ ಕೋಟಾದ ನೀರಿನ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ವಾಟರ್ ರೆಗ್ಯುಲೇಟರಿ ಕಮಿಟಿಯ ಸಭೆ ಬೆಳಗ್ಗೆ 11 ಗಂಟೆಗಿದೆ. ತಮಿಳುನಾಡು ಮತ್ತೆ ಇವತ್ತು ಬೇಡಿಕೆ ಸಲ್ಲಿಸ್ತಾ ಇದೆ. ಜೂನ್ ಜುಲೈನಲ್ಲಿ 40 TMC ನೀರು ಬಿಡಬೇಕಾಗಿತ್ತು, ಅದನ್ನು ಬಿಡಿ ಅಂತ ಕೇಳುತ್ತೆ ಇವತ್ತು. ಆದರೆ ಕರ್ನಾಟಕದಲ್ಲಿ ಏನಾಗಿದೆ, ಮಳೆ ಕೊರತೆ ಹಿನ್ನೆಲೆಯಲ್ಲಿ ನೀರು ಬಿಡೋದಕ್ಕೆ ಸಾಧ್ಯ ಆಗಿಲ್ಲ. CWMAಯಲ್ಲಿ 4.5 TMC ನೀರು ಬಿಡಬೇಕು ಒಟ್ಟು ಅಂತ ಆದೇಶ ಆಗಿತ್ತು. ಆದೇಶಕ್ಕಿಂತ 3 TMC ಹೆಚ್ಚಿನ ನೀರೇ ಹರಿದಿದೆ, ಆದರೂ ಕೂಡ ಇನ್ನೂ ನೀರು ಬೇಕು ಅಂತ ತಮಿಳುನಾಡು ಕೇಳ್ತಾ ಇದೆ. ಈ ವಾದಕ್ಕೆ ಪ್ರತಿವಾದವನ್ನು ಮಂಡಿಸೋದಕ್ಕೆ ಕರ್ನಾಟಕ ತಯಾರಿ ನಡೆಸಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ನೀರು ಕೊಡೋಕ್ಕೆ ಸಾಧ್ಯ ಇಲ್ಲ, ಮಳೆ ಆದರೆ ನೀರು ಕೊಡ್ತೀವಿ ಅಂತ ಕರ್ನಾಟಕ ವಾದ ಮಂಡನೆ ಮಾಡ್ತಾ ಇದೆ. 13ನೇ ತಾರೀಕು ಸುಪ್ರೀಂ ಕೋರ್ಟ್ನಲ್ಲಿ ಈ ಅರ್ಜಿ ವಿಚಾರಣೆಗೆ ಬರಲಿದೆ. ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹಾಗೂ ತಮಿಳುನಾಡು ಮಧ್ಯೆ ಮತ್ತೆ ತಗಾದೆ ಆರಂಭ ಆಗಿರ್ತಕ್ಕಂಥದ್ದು. ತಮಿಳುನಾಡು ಈಗ CWMA ಆದೇಶಕ್ಕಿಂತ ಹೆಚ್ಚುವರಿ ನೀರು ಕೊಟ್ಟರು ಕೂಡ ಇನ್ನೂ ಹೆಚ್ಚುವರಿ ನೀರು ಬೇಕು ಅಂತ ತಮಿಳುನಾಡು ಕೇಳ್ತಾ ಇದೆ.
ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚರಣ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚರಣ್, ಇವತ್ತು ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಸಭೆ ಇರ್ತಕ್ಕಂಥದ್ದು. ಸಭೆಯಲ್ಲಿ ಮತ್ತೆ ತಮಿಳುನಾಡು ಇನ್ನಷ್ಟು ನೀರು ಕೇಳುತ್ತಾ? ಇದುವರೆಗೆ ಎಷ್ಟು ನೀರು ಹರಿದಿದೆ, ಅಂಕಿ ಅಂಶಗಳೇನಿದೆ, ಏನೆಲ್ಲ ಡೀಟೇಲ್ಸ್ ಇದೆ? ಎಸ್ ಶ್ರೀಲಕ್ಷ್ಮಿ, ಏನು ಇವತ್ತು CWMA ಮತ್ತು CWRC ಮಹತ್ವದ ಸಭೆಯನ್ನು ಕೂಡ ನಡೆಸಲಿಕ್ಕಿರುವಂಥದ್ದು. ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯದಲ್ಲಿ ಮತ್ತೆ ಈ ಒಂದು ಕಾವೇರಿ ಬಿಕ್ಕಟ್ಟು ಹೆಚ್ಚಳ ಆಗಲಿಕ್ಕಿರುವಂಥದ್ದು. ಯಾಕಂತ ಹೇಳಿದರೆ ಒಂದು ಕಡೆಯಲ್ಲಿ ಜುಲೈ 30ರಂದು CWMA ಒಂದು ಆದೇಶವನ್ನು ಹೊರಡಿಸುತ್ತೆ. ಕರ್ನಾಟಕ ತಮಿಳುನಾಡಿಗೆ ನೀರನ್ನು ಹರಿಸಬೇಕು, ಅದರಲ್ಲೂ ಪ್ರತಿನಿತ್ಯ 3500 ಕ್ಯೂಸೆಕ್ ನೀರನ್ನು ಹರಿಸಬೇಕು, ಒಟ್ಟು 4.5 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕು ಅನ್ನುವಂಥ ಆದೇಶವನ್ನು ಹೊರಡಿಸುತ್ತೆ. ಆ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಸರಿಯಾಗಿ ಮಳೆ ಆಗ್ತಾ ಇರೋದಿಲ್ಲ, ಅದರ ಜೊತೆಗೆ ಜಲಾಶಯಗಳು ಕೂಡ ಸರಿಯಾಗಿ ತುಂಬಿರೋದಿಲ್ಲ. ಆ ಸಂದರ್ಭದಲ್ಲಿ ನೀರನ್ನು ಬಿಡೋದು ಸ್ವಲ್ಪ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಕರ್ನಾಟಕ ರಾಜ್ಯಕ್ಕೆ ಕೂಡ ಎದುರಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಕೂಡ ಕರೆಯನ್ನು ಕೊಟ್ಟಿದ್ರು. ಅದಾದ ಬಳಿಕ ಮಳೆ ಸರಾಗವಾಗಿ ಬಂದ ಕಾರಣವಾಗಿ ನೀರು ಜಲಾಶಯಗಳಿಗೆ ತುಂಬಿತ್ತು, ಮತ್ತೆ ಜಲಾಶಯಗಳಿಂದ ನೀರುಗಳು ತಮಿಳುನಾಡಿಗೆ ಹರಿದು ಹೋಗುವಂತಹ ಪ್ರಕ್ರಿಯೆ ಕೂಡ ನಡೆದಿದೆ. ಈಗಾಗಲೇ ಸುಮಾರು 7.5 TMC ಅಷ್ಟು ನೀರು ತಮಿಳುನಾಡಿಗೆ ಹರಿದು ಹೋಗಿರುವಂಥದ್ದು. ಆದರೆ ಇದೀಗ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರವಾಗಿ ಅರ್ಜಿಯನ್ನು ಕೂಡ ಹಾಕಿಕೊಂಡಿರುವಂಥದ್ದು. ತಮಿಳುನಾಡು ಏನು CWMA ಕೊಟ್ಟಿರುವಂಥ ಆದೇಶವನ್ನು ಕರ್ನಾಟಕ ಪಾಲಿಸ್ತಾ ಇಲ್ಲ ಅಂತ ಹೇಳಿ ತಮಿಳುನಾಡು ಸರ್ಕಾರ ಅರ್ಜಿಯನ್ನು ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಆಗಸ್ಟ್ 13ನೇ ತಾರೀಕು ಈ ಒಂದು ಅರ್ಜಿ ವಿಚಾರಣೆಗೆ ಕೂಡ ಬರಲಿಕ್ಕಿರುವಂಥದ್ದು. ಈ ಮಧ್ಯದಲ್ಲಿ ಇದೀಗ CWRC ಮತ್ತು CWMA ಏಕಕಾಲವಾಗಿ ಸಭೆಯನ್ನು ನಡೆಸೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ತಮಿಳುನಾಡು ಸರ್ಕಾರ ಏನಿದೆ ನೀರನ್ನು ಬಿಡಲೇಬೇಕು, ಹೆಚ್ಚುವರಿ ನೀರು ಬೇಕು ಅನ್ನುವಂತಹ ಪಟ್ಟನ್ನು ಹಿಡಿದು ಕೂತಿದ್ರೆ, ಮತ್ತೊಂದು ಕಡೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಮುಂದುವರಿತಾ ಇದೆ. ಮಳೆ ಬಂದರೆ ನಾವು ನೀರು ಬಿಡ್ತೀವಿ ಎನ್ನುವಂಥ ಪಟ್ಟನ್ನು ರಾಜ್ಯದ ಸರ್ಕಾರ ಮುಂದುವರಿಸ್ತಾ ಇರುವಂಥದ್ದು. ಈ ಮಧ್ಯದಲ್ಲಿ ಇವತ್ತಿನ ವಾದದಲ್ಲಿ ಪ್ರಮುಖವಾಗಿ ಏನು ಟ್ರಿಬ್ಯುನಲನ್ನು ಮುಂದಿಟ್ಟುಕೊಂಡು ವಾದ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತ ಹೇಳಿದರೆ ತಮಿಳುನಾಡು ಸರ್ಕಾರ ಏನಿದೆ ಟ್ರಿಬ್ಯುನಲ್ನಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡು ಟ್ರಿಬ್ಯುನಲ್ನಲ್ಲಿ ಪ್ರತಿ ತಿಂಗಳು ಎಷ್ಟು ನೀರುಗಳನ್ನು ಹಂಚಿಕೆ ಮಾಡ್ಕೋಬೇಕು ಅನ್ನುವಂತಹ ಟ್ರಿಬ್ಯುನಲ್ ಏನಿದೆ ಆ ಒಂದು ಟ್ರಿಬ್ಯುನಲ್ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ. ಅದರ ಮಧ್ಯದಲ್ಲಿ ಪರಿಸ್ಥಿತಿಯನ್ನು ವಿವರಿಸುವಂತಹ ಕೆಲಸವನ್ನು ಕರ್ನಾಟಕ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಮುಂದಿನ ಹಂತವಾಗಿ ಮಳೆ ಬರದೇ ಹೋದಲ್ಲಿ ಅಥವಾ ಮುಂದಿನ ಹಂತವಾಗಿ ಮಳೆ ಕಡಿಮೆ ಆಯಿತು, ಮಳೆ ಕೊರತೆ ಸಂಭವಿಸಿತು ಅಂತ ಹೇಳಿದರೆ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆಗಳು ಎದುರಾಗುತ್ತೆ ಅನ್ನೋದನ್ನು ಕೂಡ ವಿವರಿಸುವಂಥದ್ದು CWMAಗೆ ಮತ್ತು CWRCಗೆ ಈ ಒಂದು ವರದಿಯನ್ನು ತಯಾರಿಸಲಿಕ್ಕೆ ಒಂದಿಷ್ಟು ಮನವರಿಕೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡಬಹುದು. ಅದರ ಜೊತೆಗೆ ಹೆಚ್ಚುವರಿ ನೀರನ್ನು ನೀಡುವಂತೆ ಶಿಫಾರಸ್ಸಿಗಾಗಿ ಇದೀಗ CWMAಗೆ ಮತ್ತು CWRCಗೆ ತಮಿಳುನಾಡು ಮನವಿಯನ್ನು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇವತ್ತಿನ ಆದೇಶ ಏನಿದೆ ಹೆಚ್ಚುವರಿಯನ್ನು ತುರ್ತು ವಿಚಾರಣೆ ಆಗಬೇಕು ಸುಪ್ರೀಂ ಕೋರ್ಟ್ನಲ್ಲಿ ಅಂತ ತಮಿಳುನಾಡು ಸುಪ್ರೀಂ ಕೋರ್ಟ್ ಮೆಟ್ಲೇನ ಹತ್ತಿರತಕ್ಕಂಥದ್ದು. ನಾವು ಕೇಳಿದಷ್ಟು ನೀರನ್ನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ತುರ್ತು ವಿಚಾರಣೆ ಆಗಬೇಕು ಅಂತ ಒಂದು ಅಗತ್ಯ ಇದೆ ಅಂತ ಸುಪ್ರೀಂ ಕೋರ್ಟ್ ಮೆಟ್ಲೆ ಹತ್ತಿದೆ. ಈಗ ತಮಿಳುನಾಡಿನ ವಾದ ಏನು, ಯಾವೆಲ್ಲ ಅಂಶಗಳಿದೆ, ಕರ್ನಾಟಕದ ಸಮರ್ಥನೆ ಏನು, ಅದಕ್ಕೆ ಈ ತುರ್ತು ವಿಚಾರಣೆ ಯಾವ ರೀತಿಯಲ್ಲಿ ನಡೆಯಲಿದೆ ಅನ್ಸುತ್ತೆ? ಎಸ್ ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ತುರ್ತು ವಿಚಾರಣೆಯನ್ನು ನಡೆಸೋದಕ್ಕೆ ಈಗಾಗಲೇ ಅರ್ಜಿಯನ್ನು ಹಾಕಿಕೊಂಡಿರುವಂಥದ್ದು ತಮಿಳುನಾಡು. ಆದರೆ ಕರ್ನಾಟಕ ರಾಜ್ಯ ಇದನ್ನು ವಾದಿಸುವಂಥದ್ದು ಮತ್ತು ಕರ್ನಾಟಕದ ಪರವಾಗಿ ಬ್ಯಾಟ್ ಬೀಸುವಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾವ ರೀತಿಯಾಗಿದೆ ಅಂತ ಹೇಳಿದರೆ ತಮಿಳುನಾಡಿನಲ್ಲಿ ಪ್ರಮುಖವಾಗಿ ಈಗ ಅವರು ಟ್ರಿಬ್ಯುನಲ್ಗಳನ್ನು ಮುಂದಿಟ್ಟುಕೊಂಡು ಆ ಒಂದು ವಿಚಾರವನ್ನು ಚರ್ಚೆಗೆ ತರುವಂಥ ಕೆಲಸವನ್ನು ಮಾಡ್ತಾರೆ. ಪ್ರತಿ ತಿಂಗಳು ಅಂತ ಹೇಳಿದರೆ ಜುಲೈಯಿಂದ ಯಾವಾಗ ಮುಂಗಾರು ಆರಂಭ ಆಗುತ್ತೆ, ಮುಂಗಾರು ಆರಂಭ ಆಗಿ ಮುಂಗಾರು ಮುಗಿಯೋವರೆಗೂ ಕೂಡ ಒಂದಿಷ್ಟು ಹಂಚಿಕೆಯನ್ನು ಮಾಡಿಕೊಳ್ಬೇಕು ಅನ್ನುವಂಥದ್ದು ಟ್ರಿಬ್ಯುನಲ್ನಲ್ಲಿ ಈ ಹಿಂದೆ ಉಲ್ಲೇಖವಾದಂಥ ನಿಯಮಗಳು. ಕರ್ನಾಟಕ ರಾಜ್ಯದಿಂದ ತಮಿಳುನಾಡಿಗೆ ಇಂತಿಷ್ಟು ನೀರನ್ನು ಬಿಡಿಸಬೇಕು, ಪ್ರತಿಯೊಂದು ತಿಂಗಳು ಇಷ್ಟಿಷ್ಟು TMC ನೀರುಗಳನ್ನು ನೀಡಬೇಕು ಅನ್ನುವಂಥದ್ದು ಟ್ರಿಬ್ಯುನಲ್ನಲ್ಲಿ ಉಲ್ಲೇಖವಾಗಿರುವಂಥ ವಿಚಾರ. ಈ ಒಂದು ವಿಚಾರಗಳನ್ನು ಸುಪ್ರೀಂ ಕೋರ್ಟ್ನ ಮುಂದೆ ವಾದಿಸುವಂತಹ ಕೆಲಸವನ್ನು ತಮಿಳುನಾಡಿನ ವಕೀಲರುಗಳು ಮಾಡಿದರೆ, ಮತ್ತೊಂದು ಕಡೆಯಲ್ಲಿ ಇದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು ಮತ್ತು ಇದನ್ನು ಪ್ರತಿವಾದ ಮಾಡುವಂಥದ್ದು ಕರ್ನಾಟಕ ರಾಜ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಯಾವ ರೀತಿ ಅಂತ ಹೇಳಿದರೆ ಪ್ರಮುಖವಾಗಿ ಮಳೆ ಬಂದಂತಹ ಸಂದರ್ಭದಲ್ಲಿ ಅದೇ ಟ್ರಿಬ್ಯುನಲ್ನಲ್ಲಿ ಒಂದಿಷ್ಟು ಅಂಶಗಳು ಉಲ್ಲೇಖ ಆಗಿದೆ. ಏನಪ್ಪಾ ಅಂತ ಹೇಳಿದರೆ ಮಳೆ ಬಂತು ಅಥವಾ ಮಳೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ಒಂದಿಷ್ಟು ವ್ಯತ್ಯಾಸಗಳಾಗಬಹುದು ನೀರು ಹರಿಸೋದ್ರಲ್ಲಿ, ಅದರಲ್ಲಿ ಯಾವುದೇ ರೀತಿಯಾದಂತಹ ತಕರಾರುಗಳು ಮಾಡುವ ಹಾಗಿಲ್ಲ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಈ ಒಂದು ಅಂಶಗಳೇನಿದೆ ಅದನ್ನು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ಅದರ ಜೊತೆಗೆ ರಾಜ್ಯದ ಸದ್ಯದ ಪರಿಸ್ಥಿತಿ ಏನಿದೆ ಮತ್ತೆ ಈ ಹಿಂದೆ ಇರುವಂತಹ ಪರಿಸ್ಥಿತಿ ಏನಿದೆ ಅದನ್ನು ಕೂಡ ಉಲ್ಲೇಖ ಮಾಡುವಂತಹ ಕೆಲಸ ಇದೆ. ಇನ್ನು ಎಲ್ಲಿನೋ ಎಫೆಕ್ಟ್ ಬಗ್ಗೆ ಕೂಡ ಉಲ್ಲೇಖ ಮಾಡಿಕೊಂಡು ಅಲ್ಲಿ ಒಂದಿಷ್ಟು ವಾದಗಳನ್ನು ಮಾಡಬಹುದು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯದಲ್ಲಿ ಮಳೆ ಬರ್ತಾ
ಇದ್ರೂ ಕೂಡ ಮುಂದಿನ ಹಂತವಾಗಿ ಮಳೆ ಬರದೇ ಹೋದಲ್ಲಿ ಯಾವ ರೀತಿಯಾಗಿ ಈ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಥವಾ ರಾಜ್ಯಕ್ಕೆ ಕರ್ನಾಟಕ ರಾಜ್ಯಕ್ಕೆ ಕುಡಿಯೋ ನೀರನ್ನು ಒದಗಿಸಬೇಕು ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿಕೊಂಡು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಮುಂಭಾಗದಲ್ಲಿ ವಾದಿಸುವಂತಹ ಸಿದ್ಧತೆಗಳು ಕೂಡ ನಡೆದಿರುವಂಥದ್ದು. ಆದರೆ ಪ್ರಮುಖವಾಗಿ ತಮಿಳುನಾಡು ಇದೀಗ ಈ ಹಿಂದೆ ಬರಬೇಕಾಗಿತ್ತಂತ ಅಂತ ಹೇಳಿದ್ರೆ ಜೂನ್ ಮತ್ತೆ ಜುಲೈ ತಿಂಗಳಲ್ಲಿ ಏನು ಟ್ರಿಬ್ಯುನಲ್ನಲ್ಲಿ ಹಂಚಿಕೆ ಆಗಿದ್ದಂಥ ನೀರು ಏನಿದೆ ಅದು ಮತ್ತೆ CWMA ಆದೇಶ ಏನಿದೆ ಆ ಒಂದು ಆದೇಶದ ಪ್ರಕಾರ ಎಷ್ಟು ನೀರು ಬರಬೇಕು ಅಷ್ಟು ನೀರು ಬೇಕು ಅನ್ನುವಂತಹ ಪಟ್ಟನ್ನ ಹಿಡಿದು ವಾದಿಸುವಂತಹ ಸಾಧ್ಯತೆ ಇದೆ. ಸದ್ಯ ಥ್ಯಾಂಕ್ ಯು ಚರಣ್ ಡೀಟೇಲ್ಸ್ಗಾಗಿ. ನೋಡಿ ಇದೆಲ್ಲ ಒಂದು ಕಡೆ ಆದರೆ ಈಗ ಮತ್ತೊಂದು ಗೊಂದಲ ಏನಪ್ಪಾ ಅಂತಂದ್ರೆ ವಾಟಾಳ್ ನಾಗರಾಜ್ ಆಗಸ್ಟ್ 13ಕ್ಕೆ ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಎಲ್ಲ ಒಂದು ಕಡೆ ಈಗ ಗೊಂದಲ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಒಂದೆಡೆ ರಾಜ್ಯ ಬಂದ್ ಮಾಡಬೇಕೆಂದು ಪಟ್ಟು ಹಿಡಿದಿದ್ದಾರೆ, ಮತ್ತೊಂದು ಕಡೆ ಬಂದ್ ಅಗತ್ಯವ ಎಂಬ ಪ್ರಶ್ನೆ ನಿರ್ಮಾಣ ಆಗ್ತಾ ಇದೆ. ಕಾವೇರಿ ನೀರು ಬಿಡಬಾರ್ದಂತ ಹೇಳಿ ಬಂದ್ಗೆ ಕರೆಯನ್ನು ಕೊಟ್ಟಿದ್ದು, ರಾಜ್ಯದಲ್ಲಿ ಉತ್ತಮ ಮಳೆ ಆಗಿದೆ, ಆ ಕಡೆ ಡ್ಯಾಮ್ ಕೂಡ ತುಂಬ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಬಿಡುಗಡೆ ಮಾಡಲಾಗ್ತಾ ಇದೆ. ಈಗ ಬಂದ್ ಮಾಡಬೇಕಾ ಎಂಬ ಪ್ರಶ್ನೆ ಶುರು ಆಗ್ತಾ ಇದೆ. ಬಂದ್ ಮಾಡಬೇಕೆನ್ನುತ್ತಿರುವ ಕೆಲ ಸಂಘಟನೆಗಳು ಮೇಕೆದಾಟು ವಿಚಾರಕ್ಕೆ ಬಂದ್ ಮಾಡಲು ಪ್ಲಾನ್ ಮಾಡ್ತಾ ಇದ್ದಾರೆ. ಓಕೆ, ಈಗ ನೀರು ಒಂದು ವೇಳೆ ಡ್ಯಾಮ್ ತುಂಬಿಕೊಂಡು ನೀರು ಬಿಡ್ತಾ ಇದ್ದಾರೆ, ಆಯಿತು. ಅದಾಗಲಿಲ್ಲ ಅಂತಂದರೆ ಮೇಕೆದಾಟು ವಿಚಾರದಲ್ಲಿ ಏನೆಲ್ಲ ನಮಗೆ ಗೊಂದಲ ಇದೆಯಲ್ಲ, ಸಮಸ್ಯೆ ಇದೆಯಲ್ಲ, ಈ ಪ್ರಾಬ್ಲಮ್ ವಿರುದ್ಧವಾಗಿ ಒಂದು ಬಂದ್ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರಂತೆ. ಸೊ ಕಾದು ನೋಡಬೇಕು ಏನಾಗುತ್ತೆ ಅಂತೇಳಿ. ವಾಟಾಳ್ ನಾಗರಾಜ್ ಈ ಬಂದನ್ನು ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ನಾವು ಆಗಸ್ಟ್ 13ಕ್ಕೆ ಇಡೀ ಕರ್ನಾಟಕ ಬಂದ್ ಅಂತ ಹೇಳಿದರು. ಸೊ ಬಂದ್ ಆಗೋದು ಡೌಟ್ ಇದೆ, ನೋಡೋಣ ಏನಾಗುತ್ತೆ ಅಂಥೇಳಿ. ನೋಡಿ, ಕರವೆಯ ಪ್ರವೀಣ್ ಶೆಟ್ಟರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ಶೆಟ್ಟರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಏನು ಈಗ ಬಂದ್ ಮಾಡ್ತೀರಾ ಹೇಗೆ? ಯಾಕಂದ್ರೆ ಒಂದು ಕಡೆ ಮಳೆ ಬರ್ತಾ ಇದೆ, ಡ್ಯಾಮ್ಗಳು ಇನ್ನೇನು ತುಂಬಿದೆ, ಆಲ್ಮೋಸ್ಟ್ 107 TMC ನೀರು ತುಂಬಿದೆ. ಎಲ್ಲಿ ನಿಮಗೆ KRS ಡ್ಯಾಮಲ್ಲಿ ಇನ್ನೊಂದು 20 TMC ನೀರು ತುಂಬಲಿಕ್ಕಿದೆ. ಸೊ ಹೀಗಿರುವಾಗ ಒಂದು ಕಡೆ ತಮಿಳುನಾಡಿಗೆ ನೀರು ಹೋಗ್ತಾ ಇದೆ, ಬಂದ್ ಹೇಗೆ ನಡೆಯುತ್ತಾ ಏನು? ಇಲ್ಲ, ಅವತ್ತು ನಾವು ಬಂದು ಕರೆ ಕೊಟ್ಟವಾಗ ಕರ್ನಾಟಕದಲ್ಲಿ ಮಳೆ ಇದ್ದಿಲ್ಲ, ಯಾವುದೇ ಡ್ಯಾಮ್ ಅಲ್ಲಿ 20 ಭಾಗ ನೀರು ತುಂಬಿಲ್ಲ. ಇಂಥ ಸಂದರ್ಭದಲ್ಲಿ CWRC ಅವರು ನೀರನ್ನ ಬಿಡಿ ಅಂದವಾಗ ಇಡೀ ರಾಜ್ಯನೇ ಹೊತ್ತಿ ಉರಿದಿತ್ತು. ಇಡೀ ರಾಜ್ಯದ ಜನರೇ ಕಂಗಾಲು ಹೋಗಿದ್ರು. ಯಾಕಂದ್ರೆ ಬೆಂಗಳೂರು ನಗರಕ್ಕೆ ನೀರನ್ನ ಎಲ್ಲಿಂದ ತರಬೇಕು, ಯಾವ ರೀತಿ ನೀರನ್ನು ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಸರ್ಕಾರಗಳು ಇಲ್ಲಿ ತನಕ ಪ್ಲಾನ್ ಮಾಡಿಲ್ಲ. ಶರಾವತಿಯಿಂದ ನೀರ್ ತರಬಹುದು, ಸಮುದ್ರ ಪಾಲಾಗತ್ತೆ. ನೇತ್ರಾವತಿಯಿಂದ ನೀರ್ ತರಬಹುದು, ಸಮುದ್ರ ಪಾಲಾಗತ್ತೆ. ಅನೇಕ ನದಿಗಳು ನೀರುಗಳು ಸಮುದ್ರಕ್ಕೆ ಹೋಗ್ತವೆ. ಆದ್ರೆ ಬೆಂಗಳೂರು ನಗರಕ್ಕೆ ಕಾವೇರಿನ ಒಂದನ್ನೇ ನೆಚ್ಕೊಂಡು ಇನ್ನು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಸಂದರ್ಭದಲ್ಲೂ ಇರೋ ಕಾವೇರಿ ಒಂದು ನೀರನ್ನ ಸ್ವಲ್ಪ ನೀರಿರುವನ್ನ ತಮಿಳುನಾಡಿಗೆ ಹರಿಸಿದ್ರೆ ಬೆಂಗಳೂರು ನಗರ ಜನರಿಗೆ, ಮಂಡ್ಯ ಜನರಿಗೆ ಕಷ್ಟ ಆಗತ್ತೆ ಅಂತ ಹೇಳಿ ಅವತ್ ನಾವೆಲ್ಲ ಒಟ್ಟಿಗೆ ಸೇರಿ ಬಂದನ್ನ ಕರೆ ಕೊಟ್ಟಿವಿ. ಅದಾದ್ಮೇಲೆ ಮುಖ್ಯಮಂತ್ರಿಗಳು ಸಹ ನೀರ್ ಬಿಡಲ್ಲ, ಬಿಟ್ರೆ ನಾವು ಯಾವುದೇ ಕಾರಣಕ್ಕೂ ಬಂದನ್ನು ವಾಪಸ್ ತಗೊಳ್ಳಲ್ಲ ಅನ್ನುವಂಥದ್ದು ಮಾತನ್ನು ಹೇಳಿದೀವಿ. ಅಂತ ಸಂದರ್ಭದಲ್ಲಿ ಮಳೆ ಬಂದಿರೋದ್ರಿಂದ ಇವತ್ತು ಬೆಂಗಳೂರು ನಗರದಲ್ಲೂ ಸಹ ನೀರ್ ಬೋರ್ ಒಣಗಿತ್ತು. ಆದ್ರೆ ಇವತ್ತು ಸಹ ಬೆಂಗಳೂರಿನಲ್ಲೂ ಸಹ ನಿರಂತರ ಮಳೆ ಬರ್ತಾ ಇದೆ. ಇಂಥ ಸಂದರ್ಭದಲ್ಲಿ ನೀರಿನ ಅನಿವಾರ್ಯತೆ ಮಧ್ಯೆ ಬಂದಿನ ಅನಿವಾರ್ಯತೆ ಕಡಿಮೆ ಇದೆ ಅನ್ಸುತ್ತೆ. ಮಂಡ್ಯದ ರೈತರು ಹೋರಾಟಗಳನ್ನ ನಿಲ್ಸಿದ್ದಾರೆ, ಎಲ್ಲಾ ಕಡೆನೂ ಹೋರಾಟವನ್ನ ನಿಲ್ಸಿದ್ದಾರೆ. ಇವತ್ತು ಬೆಂಗಳೂರು ನಗರದಲ್ಲಿ ಕಾರ್ಮಿಕರು, ಬೀಡ ಅಂಗಡಿಯವರು, ಹೋಟ್ಲವರು, ಉದ್ಯಮಿಗಳು, ತರಕಾರಿ ಅಂಗಡಿಯವರು ಎಲ್ಲರಿಗೂ ಬಂದ್ ಮಾಡೋದ್ರಿಂದ ನಷ್ಟ ಆಗುತ್ತೆ. ಇಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿ ಅಂತೇಳಿ ವಾಟಾಳ್ ಅವರಿಗೆ ಮನವಿಯನ್ನ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಸಂಘಟನೆಯಿಂದ ನಾವೆಲ್ಲ ನಾಳೆ ಸಭೆ ಸೇರಿ ಅಂತಿಮ ನಿರ್ಧಾರವನ್ನ ಪ್ರಕಟಣೆ ಮಾಡ್ಬೇಕಂತಿದೀವಿ. ವಾಟಾಳ್ ನಾಗರಾಜ್ ಅವರ ಬಗ್ಗೆ ತುಂಬಾ ಗೌರವ ಇದೆ, ಅತ್ಯಂತ ಹಿರಿಯ ಹೋರಾಟಗಾರರು. ಅವರ ಎಲ್ಲ ಹೋರಾಟಕ್ಕೂ ನಮ್ಮ ಬೆಂಬಲ ಮತ್ತೆ ಅವ್ರ ಜೊತೆಲಿ ಬೆಂಬಲವನ್ನ ಕೊಟ್ಟಿದೀವಿ. ನಮ್ಮ ಅನೇಕ ನೋವುಗಳಿದಾವೆ. ಮೇಕೆದಾಟು ಯೋಜನೆ ಆಗ್ಬೇಕು, ಬೆಂಗಳೂರಿಗೆ ಕುಡಿಲಿಕ್ಕೆ ನೀರನ್ನ ಕೊಡಬೇಕು, ಎತ್ತಿನ ಹೊಳೆ ಯೋಜನೆಯಿಂದ ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗೆ ನೀರನ್ನು ಕೊಡಬೇಕು, ಕಳಸಾ ಬಂಡೂರಿ ಉತ್ತರ ಕರ್ನಾಟಕದ ಬಹು ನಿರೀಕ್ಷಿತ ಕಳಸಾ ಬಂಡೂರಿ ಮತ್ತೆ ಮಹದಾಯಿ ಯೋಜನೆಯನ್ನ ಜಾರಿಗೆ ತರಬೇಕು ಅನ್ನೋ ಒತ್ತಾಯವನ್ನ ಮಾಡ್ತಾ ಇದೀವಿ. ಗಡಿ ಭಾಗದಲ್ಲಿ MES ಗುಂಡಗಳ ಹಾವಳಿ ಜಾಸ್ತಿ ಆಗಿದೆ, ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು. ಈ ರೀತಿ ಅನೇಕ ಹೋರಾಟಗಳನ್ನ ನಾವು ಇಟ್ಕೊಂಡಿದೀವಿ. ಬೆಂಗಳೂರು ನಗರದಲ್ಲಿ ವಲಸೆ ನೀತಿಯನ್ನ ತಡಿಬೇಕು. ಇವತ್ತು ಅನೇಕ ಜನ ಕನ್ನಡಿಗರ ಮೇಲೆ ದಾಳಿ ಮಾಡುವಂತ ಪ್ರವೃತ್ತಿ ಹೊಂದಿದ್ದಾರೆ. ಪ್ರವೀಣ್ ಶೆಟ್ಟಿ ಅವರೇ ಹೋರಾಟಗಳನ್ನ
ಪ್ರವೀಣ್ ಶೆಟ್ಟಿ ಅವರೇ, ಈಗ ಗುರುವಾರ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ವಿಚಾರಣೆಗೆ ಬರಲಿದೆ ಕಾವೇರಿ ವಿಚಾರದ್ದು. ಜೂನ್ ಜುಲೈ ನೀರನ್ನು ಸೇರಿಸಿ ನಮಗೆ ಬಿಡಬೇಕು, ಇದು ಏನು CWMA ಏನು ಆದೇಶ ಮಾಡಿದೆಯಲ್ಲ ಅದಕ್ಕೂ ಹೆಚ್ಚಿನ ನೀರನ್ನ ಬಿಡಬೇಕು ಅಂತ ತಮಿಳುನಾಡು ಕೇಳ್ತಾ ಇದೆ. ಅದರ ತುರ್ತು ವಿಚಾರಣೆ ನಡೆಸಿ ಅಂತ ಕೇಳ್ತಾ ಇದೆ. 13ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ವಿಚಾರಣೆಗೆ ಬರಲಿದೆ. ಮತ್ತಷ್ಟು ನೀರಿಗೆ ಡಿಮಾಂಡ್ ಮಾಡ್ಬೋದು, ಏನು ಹೇಳ್ತೀರಿ? ಅದಕ್ಕೆ ನಾವು ಕೇಂದ್ರ ಸರ್ಕಾರ ಮಧ್ಯೆ ಬರಬೇಕು. ನಮ್ಗೆ ನೀರಿದ್ರೆ ನಾವು ನೀರು ಇದ್ದಾಗ ನಾವು ಯಾವತ್ತು ತಡೆ ಹಿಡಿದಿಲ್ಲ. ಆದ್ರೆ ಇವತ್ತು ನೀರು ಇಲ್ಲೇ ಇರುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಆಗ್ಲಿ ಅಥವಾ ಯಾವುದೇ CWRC ಆಗ್ಲಿ ಯಾವುದೇ ಆಗ್ಲಿ ನೀರನ್ನ ಬಿಡ್ಲಿಕ್ಕೆ ಹೇಳಿದ್ರೆ ಬಿಡಕ್ ಸಾಧ್ಯ ಇಲ್ಲ. ಅದಕ್ಕಾಗಿ ಮೇಕೆದಾಟು ಯೋಜನೆಯನ್ನ ಮಾಡ್ಲಿಕ್ಕೂ ಸಹ ತಮಿಳುನಾಡು ಕಿರಿಕಿರಿ ಮಾಡ್ತಾ ಇದೆ. ಆದ್ರಿಂದ ಸರ್ಕಾರಗಳು ನಮ್ಮನ್ನ ಆಳುವಂತ ಏನ್ ರಾಜಕಾರಣಿಗಳಿದ್ದಾರೆ ಈ ರಾಜ್ಯದ ಬಗ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಸರಿಯಾಗಿ ವಾದವನ್ನ ಮಾಡುವುದ್ರ ಮುಖಾಂತರ ಕನ್ನಡಿಗರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಮಾಡ್ಬೇಕನ್ನೋ ಒತ್ತಾಯವನ್ನು ಮಾಡ್ತೀವಿ. ಎಸ್, ಓಕೆ, ಥ್ಯಾಂಕ್ ಯು ಪ್ರವೀಣ್ ಶೆಟ್ಟಿ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಲ್ಲಿ ಈಗ ಪ್ರವೀಣ್ ಶೆಟ್ಟಿ ಹೇಳೋದು ನೋಡ್ತಾ ಇದ್ರೆ ಬಂದನ್ನು ಒಂದು ಹೆಜ್ಜೆ ಮಾಡೋದಕ್ಕೆ ಒಂದು ಹೆಜ್ಜೆ ಹಿಂದೆ ಇಡ್ತಾ ಇದ್ದಾರೆ. ಕೋಡಿಹಳ್ಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಒಟ್ಟಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಹೆಜ್ಜೆ ಹಿಂದಕ್ಕೆ ಇಡ್ತಾ ಇದ್ದಾರೆ. ಬಂದು ವಿಚಾರದಲ್ಲಿ ಒಂದು ಸಭೆಯನ್ನು ಕೂಡ ಮಾಡ್ತಾರಂತೆ. ವಾಟಾಳ್ ನಾಗರಾಜ್ ಅವರಿಗೂ ಕೂಡ ಈ ವಿಚಾರವಾಗಿ ಮಾತನಾಡುವಂಥ ಸಾಧ್ಯತೆ ಇದೆ. ಅವ್ರಿಗೆ ತಿಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಯಾಕಂದರೆ ಈಗ ಈ ಪರಿಸ್ಥಿತಿಯಲ್ಲಿ ಬಂದ್ ಮಾಡುವಂಥದ್ದು ಅಷ್ಟು ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಬಂದ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ನಾಳೆ ಒಂದು ಸಭೆ ಇದೆಯಂತೆ, ಆ ಸಭೆಯಲ್ಲಿ ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಪ್ರವೀಣ್ ಶೆಟ್ಟರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಟಾಳ್ ನಾಗರಾಜ್ ಏನು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಫೋನ್ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಕೋಡಿಹಳ್ಳಿ ಚಂದ್ರಶೇಖರ್ ಅವರೇ. ನಮಸ್ಕಾರ. ಕಾವೇರಿ ವಿಚಾರದಲ್ಲಿ 13ನೇ ತಾರೀಕು ಸುಪ್ರೀಂ ಕೋರ್ಟಲ್ಲಿ ಮತ್ತೆ ವಿಚಾರಣೆ ಇದೆ, ತುರ್ತು ವಿಚಾರಣೆ. ತಮಿಳುನಾಡು ಇನ್ನಷ್ಟು ನೀರನ್ನ ಕೇಳ್ತಾ ಇದೆ, ಏನು ಹೇಳಕ್ ಬಯಸ್ತೀರಿ? ಚಂದ್ರಶೇಖರ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ಸುಪ್ರೀಂ ಕೋರ್ಟ್ನಲ್ಲಿ 13ನೇ ತಾರೀಕು ತುರ್ತು ವಿಚಾರಣೆ ಇದೆ. ಕಾವೇರಿ ವಿಚಾರದಲ್ಲಿ ತಮಿಳುನಾಡು ಮತ್ತೆ ಸುಪ್ರೀಂ ಕೋರ್ಟ್ ಮೆಟ್ಲನ್ನು ಹತ್ತಿರ್ತಕ್ಕಂಥದ್ದು. ನಮಗೆ ನಮ್ಮ ಪಾಲಿನ ನೀರು ಬರಬೇಕು, ಜೂನ್ ಜುಲೈಯಲ್ಲಿ ಏನು ಎಷ್ಟು ಆದೇಶ ಆಗಿದೆಯೋ ಅಷ್ಟು ನೀರು ಬರಲೇಬೇಕು ಅಂತ ತಮಿಳುನಾಡು ಜಿದ್ದು ಹಿಡಿದು ಕೂತಿದೆ. ಆದರೆ ಆ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಮಳೆ ಆಗಿರಲಿಲ್ಲ. ಈಗ ತಕ್ಕಮಟ್ಟಿಗೆ ಮಳೆ ಆಗ್ತಾ ಇದೆ. ಆದರೂ ಕೂಡ ಬೆಂಗಳೂರಿಗೆ ಕುಡಿಯೋ ನೀರು ಬೇಕಾಗುತ್ತೆ. ಈಗ ಕುಡಿಯೋ ನೀರಿಗೆ ಬೇಕಾದಷ್ಟು ಮಾತ್ರ ನಮ್ಮಲ್ಲಿ ನೀರಿದೆ ಅನ್ನುವಂಥದ್ದು. ಇನ್ನೂ ಕೃಷಿಗೆ ಬೇಕಾದಷ್ಟು ನೀರು ನಮಗೆ ಸಫಿಷಿಯೆಂಟ್ ಅಂತ ಹೇಳೋ ಮಟ್ಟಿಗೆ ನೀರು ಬರಬೇಕು ಅಂದರೆ ಇನ್ನಷ್ಟು ಮಳೆ ಆಗಬೇಕು ರಾಜ್ಯದಲ್ಲಿ. ಹಾಗಾಗಿ ಏನು ನಿರ್ಧಾರ ಕೈಗೊಳ್ತಾರೆ, ಯಾವ ರೀತಿ ಸುಪ್ರೀಂ ಕೋರ್ಟ್ನಲ್ಲಿ ರಾಜ್ಯವನ್ನು ಸಮರ್ಥಿಸ್ಕೊಳ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ರಾಜ್ಯ ಸರ್ಕಾರ ಯಾವ ರೀತಿ ಸಮರ್ಥಿಸ್ಕೊಳ್ಳುತ್ತೆ ಅಂತ. ಒಟ್ಟಿನಲ್ಲಿ ತಮಿಳುನಾಡು ನೀರಿನ ಹಕ್ಕಿಗಾಗಿ ಮತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಇದನ್ನು ತುರ್ತು ವಿಚಾರಣೆ ಮಾಡಬೇಕು ಅಂತ ಗುರುವಾರ ತುರ್ತು ವಿಚಾರಣೆ ಇದೆ. ನೋಡಿ, ಈಗಾಗಲೇ KRS ನೀರಿನ ಮಟ್ಟ ಎಷ್ಟಿದೆ ಅಂತ ನಾನು ಹೇಳ್ತಾ ಇದ್ದೆ. ಹತ್ತತ್ರ 108 TMC ನೀರಿನ ಮಟ್ಟ ಇದೆ ಈಗ ಸದ್ಯಕ್ಕೆ. ಒಟ್ಟು 125 TMC ನೀರು ಅದಕ್ಕೆ ನಿಮಗೆ ಇರೋದು. ಹೂಳೆಲ್ಲ ತೆಗೆದ್ರೆ ಇನ್ನೂ ಜಾಸ್ತಿ ಆಗುತ್ತೆ, ಹೂಳು ತುಂಬಿಕೊಂಡಿದೆ. ಸೊ ಇನ್ನೊಂದು 20 TMC ನೀರು ಮಳೆ ಬಂತು ಅಂದರೆ ತುಂಬಿಕೊಂಡ್ರೆ ಮುಗೀತು. ಬನ್ನಿ ನೆಕ್ಸ್ಟ್ ಸ್ಟೋರಿ ಅಂತ ಗಮನ ಹರಿಸೋಣ. ಬಿಡದಿ ಹೋರಾಟದಲ್ಲೂ ಕೂಡ ಪೋಸ್ಟರ್ ವಾರ್. JDS ಪಾದಯಾತ್ರೆ ವಿರುದ್ಧ ಪೋಸ್ಟರ್, ಯೂಟರ್ನ್ ಕುಮಾರಸ್ವಾಮಿ ಅಂತ ಪೋಸ್ಟರ್ ಮೂಲಕ ಟೀಕಿಸಿದ ಕಾಂಗ್ರೆಸ್. JDS ಕಚೇರಿಯ ಗೇಟ್ಗಳಿಗೆ ಪೋಸ್ಟರ್ ಅಂಟಿಸಲಾಗಿದೆ. ಕೈ ಕಾರ್ಯಕರ್ತರು ಪೋಸ್ಟರ್ ಅನ್ನು ಅಂಟಿಸಿದ್ದಾರೆ. ರೈತರಿಗಾಗಿ ಪಾದಯಾತ್ರೆ ಮಾಡ್ತಿದ್ದೀರಾ ಅಥವಾ ಬೇನಾಮಿ ಆಸ್ತಿಯನ್ನ ಉಳಿಸಲು ಹೋರಾಟನ ಅನ್ನುವಂಥ ಪೋಸ್ಟರ್ ಅನ್ನು ಹಾಕಿ ವ್ಯಂಗ್ಯ ಮಾಡಿದ್ದಾರೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. JDS ಕಚೇರಿಗೆ ಪೋಸ್ಟರ್ ಅನ್ನು ಹಾಕಿ ನೀವು ರೈತರ ಜಮೀನಿನ ಉಳಿವಿಗಾಗಿ ಹೋರಾಟ ಮಾಡ್ತಿದ್ದೀರಾ ಅಥವಾ ಅಲ್ಲಿರುವ ನಿಮ್ಮ ಬೇನಾಮಿ ಆಸ್ತಿಯನ್ನು ಉಳಿಸಲು ಹೋರಾಟ ಮಾಡ್ತಿದ್ದೀರಾ ಅನ್ನುವಂಥ ಪೋಸ್ಟರನ್ನು ಹಾಕಿ ಪೋಸ್ಟರ್ ಮೂಲಕ JDS ಪಾದಯಾತ್ರೆಯನ್ನು ಟೀಕಿಸ್ತಾ ಇದೆ ಕಾಂಗ್ರೆಸ್.
ಬಿಡದಿಯಲ್ಲಿ ಟೌನ್ಶಿಪ್ ಅನ್ನು ವಿರೋಧಿಸಿ JDS ಮತ್ತೆ ಅಲ್ಲಿನ ಸ್ಥಳೀಯ ರೈತರುಗಳು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಸಿದ್ಧತೆಗಳನ್ನ ನಡೆಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಕಳೆದ 2 ದಿವಸಗಳಿಂದ ಪಾದಯಾತ್ರೆಗಳನ್ನು ಕೂಡ ನಡೆಸಿದ್ರು. ಇದೀಗ ಆ ಒಂದು ಪಾದಯಾತ್ರೆಗಳಿಗೆ ಟೀಕೆಯನ್ನು ಮಾಡುವಂತಹ ಕೆಲಸವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿರುವಂಥದ್ದು. ಪ್ರಮುಖವಾಗಿ ಪಾದಯಾತ್ರೆಗಳನ್ನು 2 ದಿವಸಗಳ ಕಾಲ JDSನ ನಾಯಕರು ಏನು ಮಾಡ್ತಾರೆ, ಆ ಒಂದು ಪಾದಯಾತ್ರೆಯಲ್ಲಿ ಮೊದಲ ದಿವಸ ಯಾವುದೇ ರೀತಿಯಾದಂಥ ಗಲಾಟೆ ಗದ್ದಲಗಳ ಆಗೋದಿಲ್ಲ. ಆದರೆ 2ನೇ ದಿವಸದ ಪಾದಯಾತ್ರೆಯ ಸಂದರ್ಭದಲ್ಲಿ ಪೊಲೀಸರು ಅವರನ್ನು ತಡೆಯುವಂತಹ ಕೆಲಸವನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ಶಾಂತಿಯುತವಾಗಿ ಈ ಒಂದು ಪಾದಯಾತ್ರೆ ಇರಬೇಕು ಅನ್ನುವಂಥ ಕಾರಣಕ್ಕೆ JDSನ ನಾಯಕರು ಆ ಒಂದು ಪಾದಯಾತ್ರೆಯನ್ನು ಅಲ್ಲೇ ಕೈ ಬಿಡುವಂಥದ್ದು. ಆದರೆ ಆ ಒಂದು ಪಾದಯಾತ್ರೆ ಕೈಬಿಟ್ಟ ಬಳಿಕ ಇದೀಗ ಪೋಸ್ಟರ್ ವಾರ್ ಆರಂಭ ಆಗಿರುವಂಥದ್ದು. JDS ಕಚೇರಿ ಏನಿದೆ, ಈ ಒಂದು JDS ಕಚೇರಿಗೆ ಪೋಸ್ಟರ್ಗಳನ್ನು ಅಂಟಿಸುವಂತಹ ಕೆಲಸವನ್ನು ಒಂದಿಷ್ಟು ಕಾಂಗ್ರೆಸ್ನ ಕಾರ್ಯಕರ್ತರುಗಳು ಮಾಡಿರುವಂಥದ್ದು. ಏನಪ್ಪ ಅಂತ ಹೇಳಿದರೆ, ಈ ಒಂದು ಪಾದಯಾತ್ರೆ ಹೆಸರಿನಲ್ಲಿ ತಮ್ಮ ಬೇನಾಮಿ ಆಸ್ತಿಗಳನ್ನು ಉಳಿಸಿಕೊಳ್ಳೋದಕ್ಕೆ ಮಾಡ್ತಾ ಇದ್ದಾರೆ ಈ ಒಂದು ಪಾದಯಾತ್ರೆ ನೇರವಾಗಿ ರೈತರಿಗೋ ಅಥವಾ ತಮ್ಮ ಬೇನಾಮಿ ಆಸ್ತಿಗಳನ್ನು ಉಳಿಸಿಕೊಳ್ಳೋದಿಕ್ಕೋ ಅನ್ನುವಂಥ ಪ್ರಶ್ನೆಗಳನ್ನು ಕೂಡ ಸ್ಟಿಕ್ಕರ್ಗಳ ಮೂಲಕ ಕೇಳಿರುವಂಥದ್ದು. ಅದರ ಜೊತೆಗೆ ಒಂದಿಷ್ಟು ಸ್ಟಿಕ್ಕರ್ಗಳಲ್ಲಿ ಯೂಟರ್ನ್ ಕುಮಾರಸ್ವಾಮಿ ಅಂತ ಹೇಳಿ ಕೂಡ ಟೀಕಿಸುವಂತಹ ಕೆಲಸವನ್ನು ಮಾಡಿರುವಂಥದ್ದು. ಸದ್ಯ ಇದೀಗ ಹಾಕಿದ್ದಂಥ ಸ್ಟಿಕ್ಕರ್ಗಳೇನಿದೆ, ಆ ಒಂದು ಸ್ಟಿಕ್ಕರ್ಗಳನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾರೆ. ಯಾಕಂತ ಹೇಳಿದರೆ ಮುಂಜಾನೆ ಹೊತ್ತಿಗೆ ಸೆಕ್ಯೂರಿಟಿಗೆ ಅಂತ ಬರುವಂಥ ಪೊಲೀಸರು ಏನಿದ್ದಾರೆ, ಬಂದ ತಕ್ಷಣ ಈ ಒಂದು ಪೋಸ್ಟರ್ಗಳನ್ನು ತೆರವು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಬಂದು ಇದನ್ನು ಪರಿಶೀಲನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಯಾರು ಆ ಕಾರ್ಯಕರ್ತರು ಅಂಟಿಸಿರುವಂಥದ್ದು ಮತ್ತು ಏನಿದು ವಿಚಾರ ಅನ್ನುವಂಥ ಬಗ್ಗೆ ಕೂಡ ಪರಿಶೀಲನೆಯನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಒಂದು ಕಡೆಯಲ್ಲಿ ಪೋಸ್ಟರ್ ವಾರ್ ಜೋರಾಗ್ತಾ ಇದೆ. ಬೇರೆ ಬೇರೆ ಪಕ್ಷಗಳಿಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇನಿದ್ದಾರೆ ಪೋಸ್ಟರ್ಗಳ ಮೂಲಕ ಉತ್ತರ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕಳೆದ 1 ವಾರಗಳಿಂದ ಈ ರೀತಿಯಾದಂಥ ಪೋಸ್ಟರ್ ವಾರ್ಗಳು ಹೆಚ್ಚಾಗ್ತಾ ಇರುವಂಥದ್ದು. ಇದೀಗ ಬಿಡದಿ ಟೌನ್ಶಿಪ್ನ ವಿರೋಧಿಸಿ JDSನ ಪಾದಯಾತ್ರೆ ಏನಿದೆ, ಆ ಒಂದು ಪಾದಯಾತ್ರೆಯನ್ನು ಟೀಕಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ರೈತರಿಗೋಸ್ಕರ ಈ ಒಂದು ಪಾದಯಾತ್ರೆಯನ್ನು ಮಾಡಲಾಗಿಲ್ಲ, ನಿಮ್ಮ ಬೇನಾಮಿ ಆಸ್ತಿಗಳನ್ನು ಉಳಿಸಿಕೊಳ್ಳಲಿಕ್ಕೆ ಮಾಡಲಾಗಿದೆ ಅಂತ ಹೇಳಿ ಕುಮಾರಸ್ವಾಮಿ ಅವರನ್ನು ಟೀಕಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ಒಂದಿಷ್ಟು ಯೂಟರ್ನ್ ಕುಮಾರಸ್ವಾಮಿ ಆಗಿರ್ಬೋದು, ಈ ರೀತಿಯಾದಂತಹ ಪೋಸ್ಟರ್ಗಳನ್ನು JP ಭವನದ ಗೇಟ್ಗಳಿಗೆ ಅಂಟಿಸಿ ಟೀಕಿಸುವಂತಹ ಕೆಲಸವನ್ನು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಡಿರುವಂಥದ್ದು. ಸದ್ಯ ಆ ಒಂದು ದೃಶ್ಯಗಳು ಕೂಡ ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಅಂತ ಕೋರಿರುವಂತಹ ಅರ್ಜಿ ಪ್ರದೋಷ್ ಸಲ್ಲಿಸಿರ್ತಕ್ಕಂಥದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೊತೆ ಸಹ ಆರೋಪಿಯಾಗಿರ್ತಕ್ಕಂಥ A14 ಪ್ರದೋಷ್ ಸಲ್ಲಿಸಿರ್ತಕ್ಕಂಥ ಅರ್ಜಿ ಇವತ್ತು 59ನೇ CCH ಕೋರ್ಟ್ ಆದೇಶವನ್ನು ಪ್ರಕಟಿಸಲಿದೆ. ಪ್ರದೋಷ್ ಅರ್ಜಿ ಭವಿಷ್ಯ ಇಂದು ನಿರ್ಧಾರವಾಗುತ್ತೆ. ಮಾಫಿ ಸಾಕ್ಷಿಯಾಗಿ ಪರಿಗಣನೆ ಮಾಡಬಹುದಾ ಬೇಡವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಅರ್ಜಿಯನ್ನು ಇವತ್ತು 59ನೇ CCH ಕೋರ್ಟ್ ವಿಚಾರಣೆ ನಡೆಸಿದೆ. ಇವತ್ತು ಅದರ ಆದೇಶ ಪ್ರಕಟ ಆಗುತ್ತೆ. ಇದಕ್ಕೆ ಇತರೆ ಆರೋಪಿಗಳು ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ ಟೈಮ್ ಇಲ್ಲ, ಆಕ್ಷೇಪಣೆ ಸಲ್ಲಿಸೋ ಹಾಗಿಲ್ಲ ಅಂತ ಹೇಳಿದೆ. ಅದಕ್ಕೆ ಅವಕಾಶ ಕೂಡ ಇಲ್ಲ. ನಿನ್ನೆ ಇದೇ 59ನೇ CCH ಕೋರ್ಟ್ ಇವತ್ತು ಪ್ರತ್ಯೇಕ ಆದೇಶ ಕೊಡ್ತೀವಿ ಅಂತ ಹೇಳಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರವಿಂದ್ ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಅರವಿಂದ್, ಇವತ್ತಿನ ಒಂದು ಆದೇಶ ಬಹುತೇಕ ಏರಿರ್ಬೋದು, ಮತ್ತೆ ಅವಕಾಶ ಇಲ್ಲ ಅಂತ ಹೇಳಲಾಗ್ತಾ ಇದೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಮಿಕ್ಕಂಥ ಆರೋಪಿಗಳಿಗೆ. ಅದು ಯಾಕೆ ಮತ್ತಷ್ಟು ಡೀಟೇಲ್ಸನ್ನು ಕೊಡೋದಾದ್ರೆ? ಎಸ್ ದಿವಿತ್, ಖಂಡಿತವಾಗ್ಲೂ ಕೂಡ ದರ್ಶನ್ ಒಂದು ಕೇಸ್ ಏನಿತ್ತು, ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ, ಇವತ್ತು ಪ್ರದೋಷ್ರ ಒಂದು ಮಾಫಿ ಸಾಕ್ಷಿಯ ಒಂದು ಜಡ್ಜ್ಮೆಂಟ್ ಸಿಗಲಿದೆ. ಅಂದರೆ ಅದನ್ನು ಪರಿಗಣಿಸಬೇಕಾ ಬೇಡವಾ ಅನ್ನುವಂಥ ಒಂದು ಪ್ರಮುಖವಾದಂಥ ಆದೇಶ ಇವತ್ತು 59ನೇ CCH ನ್ಯಾಯಾಲಯ ಪ್ರಕಟವನ್ನು ಕೂಡ ಮಾಡ್ತಾರೆ. ಇದರಲ್ಲಿ ಮುಖ್ಯವಾಗಿ ದರ್ಶನ್ ಪರ ವಕೀಲರಾಗಿರ್ಬೋದು ಅಥವಾ ಇನ್ನುಳಿದಂತಹ ಆರೋಪಿಗಳ ಪರ ವಕೀಲರು ಏನು ಹೇಳ್ತಾ ಇದ್ರು ಅಂದರೆ, ಪ್ರದೋಷ್ ಈ ಹಂತದಲ್ಲಿ ಮಾಫಿ ಸಾಕ್ಷಿಯಾಗಿ ಅರ್ಜಿಯನ್ನು ಹಾಕಬಾರ್ದು ಅನ್ನೋಂಥ ಆಕ್ಷೇಪಣೆಯನ್ನು ಅವ್ರು ಹಾಕಿದ್ರು. ಆದರೆ ಅದು ಆ ರೀತಿಯಾಗಿ ಮಾಡೋದಕ್ಕಾಗದೆ ಅವರು ಮಾಫಿ ಸಾಕ್ಷಿಯನ್ನು ಹಾಕಬಹುದು, ಅದನ್ನು ಮಾಡಬಹುದು ಅನ್ನೋ ರೀತಿಯಲ್ಲಿ ಕೋರ್ಟ್ ನಿನ್ನೆ ಕೂಡ ಆದೇಶ ಮಾಡಿತ್ತು. ಇವತ್ತು ಆ ಮಾಫಿ ಸಾಕ್ಷಿಯನ್ನು ಅರ್ಜಿಯನ್ನು ಪರಿಗಣನೆ ಮಾಡಬೇಕಾ ಬೇಡವಾ ಅನ್ನುವಂಥ ಒಂದು ಆದೇಶ ಕೂಡ ಹೊರಬರುತ್ತೆ. ಆ ಬಳಿಕ ಒಂದು ಮುಂದಿನ ಪ್ರಕ್ರಿಯೆ ಏನಾಗುತ್ತೆ ಅಂದರೆ, ಆತನನ್ನು ಅಂದರೆ ಮಾಫಿ ಸಾಕ್ಷಿಯಾಗಿರುವಂಥ ಪ್ರದೋಷ್ ಏನಿದ್ದಾನೆ, ಈ ಹಿಂದೆ ಆತ ಆರೋಪಿಯಾಗಿರ್ತಾನೆ, ಈಗ ಅವನಿಗೆ ಮಾಫಿ ಸಾಕ್ಷಿಯನ್ನಾಗಿ ಆತನನ್ನು ಕನ್ಸಿಡರ್ ಮಾಡಲಾಗುತ್ತೆ. ಆ ಬಳಿಕ ಆತನನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರೆ. ಅಂದರೆ ಆರೋಪಿ ಪರ ವಕೀಲರು ಯಾರು ಇರ್ತಾರೆ, ಆತ ಸತ್ಯವನ್ನು ಹೇಳ್ತಾ ಇದ್ದಾನೆ ಇಲ್ವಾ ಅನ್ನುವಂಥ ಕ್ರಾಸ್
ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಆ ಬಳಿಕ ಆತನಿಗೆ ಏನೇನು ಗೊತ್ತಿದೆ ಅದೆಲ್ಲವನ್ನೂ ಕೂಡ ಆತ ಸತ್ಯ ಹೇಳಬೇಕು. ಆತ ಪ್ರತ್ಯಕ್ಷದರ್ಶಿ ಆಗ್ತಾನೆ, ಅಂದರೆ ಆರೋಪಿಯಿಂದ ಆತ ಸಾಕ್ಷಿಯಾಗಿ ಮಾರ್ಪಾಡಾಗ್ತಾನೆ. ಆತ ಒಂದು ವೇಳೆ ಸತ್ಯವನ್ನು ಮರೆಮಾಚಿದ್ದೇ ಆದಲ್ಲಿ ಅಥವಾ ಸುಳ್ಳನ್ನು ಹೇಳಿದ್ದೇ ಆದಲ್ಲಿ ಅದನ್ನು ಮತ್ತೆ ಆರೋಪಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಾಗುತ್ತೆ. ಹಾಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟಗಳೇನಂತಂದರೆ ಇಲ್ಲಿರುವಂತಹ ಪ್ರತ್ಯಕ್ಷದರ್ಶಿ, ಅಂದರೆ ಈಗ ಮಾಫಿ ಸಾಕ್ಷಿಯಾಗಿ ಏನು ಪ್ರದೂಷ್ ಮಾರ್ಪಾಡಾಗ್ತಾರೆ, ಒಂದು ವೇಳೆ ಕೋರ್ಟ್ ಅದನ್ನು ಪರಿಗಣನೆ ಮಾಡಿದ್ದೇ ಆದಲ್ಲಿ ಆಗ ದರ್ಶನ್ ಪರ ವಕೀಲರು ಈತ ಹೇಳ್ತಾ ಇರೋದು ಸುಳ್ಳು, ಅಂದರೆ ಈತ ಮಾಫಿ ಸಾಕ್ಷಿಯಾಗಿ ಏನು ಹೇಳ್ತಾ ಇದ್ದಾನೆ ಇದೆಲ್ಲವೂ ಕೂಡ ಕಟ್ಟುಕತೆ, ತನ್ನ ಕ್ಷಮಾದಾನಕ್ಕಾಗಿ ತನ್ನನ್ನು ಈ ಕೇಸ್ನಿಂದ ತಾನು ಬಚಾವಾಗೋದಕ್ಕಾಗಿ ಆತ ಹೇಳ್ತಾ ಇರುವಂಥ ಕಟ್ಟುಕತೆ ಅನ್ನುವಂಥದ್ದನ್ನು ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾಗತ್ತೆ. ಆ ಒಂದು ಪ್ರಕ್ರಿಯೆ ಈ ಮಾಫಿ ಸಾಕ್ಷಿ ಅಂತ ಪರಿಗಣನೆ ಆದ ಬಳಿಕ ನಡೆಯುವಂಥದ್ದು. ಒಂದು ವೇಳೆ ಅಲ್ಲಿ ಏನಾದರೂ ಮಾಫಿ ಸಾಕ್ಷಿ ಹೇಳ್ತಾ ಇರೋದು ಎಲ್ಲವೂ ಕೂಡ ಸತ್ಯ ಅನ್ನುವಂಥದ್ದನ್ನು ಪ್ರಾಸಿಕ್ಯೂಷನ್ಗೆ ಆತ ಅರಿವು ಮಾಡಿಸಿದ್ದೇ ಆದಲ್ಲಿ ಅಥವಾ ಅದನ್ನು ಪ್ರಾಸಿಕ್ಯೂಷನ್ ಒಪ್ಕೊಂಡು ಇದೆಲ್ಲವೂ ಕೂಡ ಸತ್ಯ ಅನ್ನುವಂಥದ್ದು ಕೋರ್ಟ್ಗೆ ಪರಿಗಣನೆ ಮಾಡಿದ್ದೇ ಇದ್ದಲ್ಲಿ ಆಗ ಅದು ಅಂತಿಮ ತೀರ್ಪು ಕೊಡುವಂಥದ್ದು ಹಂತದಲ್ಲಿ ಅದು ಟ್ರಯಲ್ಗೆ ಮುಂದಿನ ಪ್ರಕ್ರಿಯೆಗೆ ನಡೆದು ಹೋಗುತ್ತೆ. ಇಲ್ಲವಾದಲ್ಲಿ ದರ್ಶನ್ಗೆ ಈ ಹಂತದಲ್ಲಿ ದರ್ಶನ್ ಪರ ವಕೀಲರು ಒಂದು ಮಾಫಿ ಸಾಕ್ಷಿ ಹೇಳ್ತಾ ಇರೋದು ಸುಳ್ಳು ಅನ್ನುವಂಥದ್ದನ್ನೇ ಪ್ರೂವ್ ಮಾಡಿದ್ದೇ ಆದಲ್ಲಿ ದರ್ಶನ್ಗೆ ಮೇಲುಗೈ ಆಗುವಂಥದ್ದು. ಒಟ್ಟಾರೆಯಾಗಿ ಇವತ್ತಿನ ಆದೇಶ ಏನಿದೆ, ಈ ಮಾಫಿ ಸಾಕ್ಷಿ ಸದ್ಯ ದರ್ಶನ್ ಆ್ಯಂಡ್ ಗ್ಯಾಂಗ್ಗೆ ನಿಜಕ್ಕೂ ಕೂಡ ಕಂಟಕ ಆಗ್ತಾ ಇದೆ ಅನ್ನೋಂಥದ್ದನ್ನ ಹೇಳಲಾಗ್ತಾ ಇದೆ. ದೇವಿತ್. ಅರವಿಂದ್, ಇನ್ನು ವಿನಯ್ ಇನ್ನೋರ್ವ ಆರೋಪಿ, ಆತ ಕೂಡ ತಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಅರ್ಜಿ ಹಾಕಿದ್ದಂಥದ್ದು. ಆ ವಿಚಾರ ಏನಾಯಿತು, ಅದು ಯಾವಾಗ ವಿಚಾರಣೆಗೆ ಬರುತ್ತೆ? ಇನ್ನಷ್ಟು ಮಂದಿ ಏನಾದರೂ ತಾವು ಮಾಫಿ ಸಾಕ್ಷಿ ಆಗ್ತೀವಿ ಅಂತ ಇದರಲ್ಲಿ ಅರ್ಜಿ ಹಾಕೋ ಸಾಧ್ಯತೆಗಳಿದೆಯಾ, ಹೇಗೆ? ಶ್ರೀಲಕ್ಷ್ಮಿ, ಪ್ರಮುಖವಾಗಿ ಇಲ್ಲಿ ಪ್ರದೂಷ್ 11 ಪುಟಗಳ ಒಂದು ಮಾಫಿ ಸಾಕ್ಷಿಯ ಅರ್ಜಿಯನ್ನು ಏನು ಸಲ್ಲಿಕೆ ಮಾಡ್ತಾನೆ, ಪ್ರಾಸಿಕ್ಯೂಷನ್ ಅದನ್ನು ಒಪ್ಕೊಳ್ಳುತ್ತೆ. ಅದಾದ ಬಳಿಕ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆಯುತ್ತೆ. ಇದೇ ಹಂತದಲ್ಲಿ A10 ಆರೋಪಿ ಆಗಿರುವಂಥ ವಿನಯ್ ಹಾಗೆ A8 ಆರೋಪಿ ಆಗಿರುವಂಥ ರವಿಶಂಕರ್ ಏನಿದ್ದ, ಅಂದರೆ ಡ್ರೈವರ್ ರವಿಶಂಕರ್ ಏನಿದ್ದ, ಆತ ಕೂಡ ಇಲ್ಲಿ ಮಾಫಿ ಸಾಕ್ಷಿ ಅರ್ಜಿಯನ್ನು ನಾವು ಹಾಕ್ತೀವಿ ಅನ್ನುವಂಥ ಹಂತದಲ್ಲಿ ಅವರು ಕೂಡ ಮನವಿಯನ್ನು ಮಾಡ್ಕೊಳ್ಳೋದಕ್ಕೆ ಹೋಗ್ತಾರೆ. ಆ ಬಳಿಕ ಅಲ್ಲಿ ಕೋರ್ಟ್ನಲ್ಲಿ ನಡೆದಂಥ ವಿಚಾರಣೆಗಳು, ಇಲ್ಲಿ ಪ್ರಾಸಿಕ್ಯೂಷನ್ ಈಗ ಪ್ರದೂಷ್ರ ವಿಚಾರಣೆಯನ್ನು ಮಾಡ್ತಾ ಇರುವಂಥ ಹಂತದಲ್ಲಿ ಅವರ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಅಂದರೆ ಅವರದ್ದೇನೋ ಒಂದು ಮಾಫಿ ಸಾಕ್ಷಿ ಅರ್ಜಿ ಇದೆ, ಅವರ ಮನವಿಗಳೇನಿದೆ, ಆ ಒಂದು ಕೋರ್ಟ್ನ ಪ್ರಕ್ರಿಯೆಯಲ್ಲಿ ಈಗ ಅದು ಸಿಲುಕು ಹಾಕ್ಕೊಂಡಿರುವಂಥದ್ದು. ಆ ಒಂದು ಪ್ರಕ್ರಿಯೆಯನ್ನು ವಿನಯ್ ಹಾಗೆ ರವಿಶಂಕರ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ಕೋರ್ಟ್ಗೆ ಆಗಮಿಸಿದಂಥ ರವಿಶಂಕರ್ ಹಾಗೆ ಇನ್ನುಳಿದಂಥ ಅಂದರೆ ಜಾಮೀನಲ್ಲಿರುವಂಥ ಆರೋಪಿಗಳೇನಿದ್ರು ಅವರೆಲ್ಲರೂ ಕೂಡ ಕೋರ್ಟ್ಗೆ ಹಾಜರಾಗಿ ಅವರ ಪರ ವಕೀಲರ ಮುಖಾಂತರವಾಗಿ ಪ್ರಾಸಿಕ್ಯೂಷನ್ಗೆ ಹಾಗೆ ಕೋರ್ಟ್ಗೆ ಮನವಿ ಮಾಡುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಇವತ್ತು ಪ್ರದೂಷ್ ಅಂದರೆ A14 ಆರೋಪಿ ಆಗಿರುವಂತಹ ಪ್ರದೂಷ್ ಸಲ್ಲಿಕೆ ಮಾಡಿರುವಂತಹ ಮಾಫಿ ಸಾಕ್ಷಿಯ ಅರ್ಜಿ ಏನಿದೆ ಅದರ ಆದೇಶವನ್ನು ಇವತ್ತು ಪ್ರಕಟ ಮಾಡುತ್ತೆ. 59ನೇ CCH ನ್ಯಾಯಾಲಯದಲ್ಲಿ ಇವತ್ತು ಅದನ್ನು ಪರಿಗಣನೆ ಮಾಡಬೇಕಾ ಬೇಡವಾ ಅನ್ನುವಂಥ ಹಂತದಲ್ಲಿ ಇವತ್ತು ಆದೇಶ ಹೊರಬರುತ್ತೆ. ಅದಾದ ಬಳಿಕ ಆತನನ್ನು ಅಂದರೆ ಮಾಫಿ ಸಾಕ್ಷಿಯನ್ನು ಆರೋಪಿಯಿಂದ ಪ್ರತ್ಯಕ್ಷದರ್ಶಿ ಸಾಕ್ಷಿಯಾಗಿ ಪರಿಗಣನೆ ಮಾಡಿ ಮುಂದಿನ ಪ್ರಕ್ರಿಯೆ ಮಾಡ್ತಾರೆ. ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂಥ ಪ್ರಕ್ರಿಯೆ ಆರಂಭ ಆಗುತ್ತೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ. ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್.